ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮ. ಇವತ್ತಿನ ದಿನ ಹೊಸ ಮುರಳಿ. ಮೂಲ ಮುರಳಿಯ ದಿನಾಂಕ 25/10/2009. ಈ ಮುರಳಿ ವಿಶೇಷವಾಗಿ ಬಾಬಾರವರು ಡಬಲ್ ವಿದೇಶಿ ಮಕ್ಕಳಿಗೋಸ್ಕರ ನುಡಿಸಿರುವಂಥ ಒಂದು ಮುರಳಿ. ಹಾಗಂತ ಅದು ಅವರಿಗೆ ಮಾತ್ರ ಅಪ್ಲೈ ಆಗತ್ತೆ, ನಮ್ಗೆ ಅಪ್ಲೈ ಆಗಲ್ಲ ಹೇಳುವಂಥದ್ದಲ್ಲ. ಕೆಲವರು ಪ್ರಶ್ನೆಯನ್ನ ಮಾಡ್ತಾರೆ, ಬಾಬಾ ಡಬಲ್ ವಿದೇಶಿ ಅಂತಂದ್ರೆ ಏನು ಅಂತ ಹೇಳಿ ನೋಡೋಣ. ನಿಮ್ಮಲ್ಲಿ ಎಷ್ಟು ಜನರಿಗೆ ಗೊತ್ತಿದೆ ನೋಡೋಣ, ಡಬಲ್ ವಿದೇಶಿ ಅಂತಂದ್ರೆ ಏನು? ನಾವು ಪರಂಧಾಮದಿಂದ ಬಂದಿರೋದ್ರಿಂದ ನಾವು ವಿದೇಶಿದರು. ಹಾ. ಸೊ ಭಾರತ ದೇಶದಿಂದ ಬೇರೆ ಇರೋರು ಡಬಲ್ ವಿದೇಶಿದರು. ಅಂದ್ರೆ ವಿದೇಶ ಅಂದ್ರೆ ಬೇರೆ ದೇಶ ಅಂತ ಅರ್ಥ. ಸ್ವದೇಶ ಅಂತಂದ್ರೆ ನನ್ನ ದೇಶ, ನನ್ನ ದೇಶ, ನನ್ನ ಮನೆ, ನನ್ನ ಗ್ರಹ ಅಂತ ಅಲ್ವಾ. ನಾವ್ಯಾರು? ಆತ್ಮಗಳು ಅಲ್ವಾ. ನಮ್ಮ ಸ್ವಂತ ಮನೆ ಯಾವುದು? ಪರಮಧಾಮ. ನಾಟಕದ ಅನುಸಾರದಲ್ಲಿ ನಾವೆಲ್ಲ ಆತ್ಮಗಳು ಪರಮಧಾಮದಲ್ಲಿ ಕಡಿಮೆ ಸಮಯನೇ ಇರಬಹುದು, ಆದರೆ ನಮ್ಮ ದೇಶ ಪರಮಧಾಮನೇ ಅಲ್ವಾ. ಕೆಲವೊಂದು ಮಕ್ಕಳು ಅಪ್ಪ ಅಮ್ಮನ ಮನೆ ಜನ್ಮ ಪಡ್ಕೊಂಡ್ರು ಕೂಡ ಕೆಲವೊಂದ್ಸಲ ಏನಾಗ್ತದೆ, ಪಾಲನೆ ಬೇರೆ ಹತ್ರ ಪಡ್ಕೊಳ್ಬೇಕಾಗತ್ತೆ, ಶಿಕ್ಷಣ ಬೇರೆ ಕಡೆ ಮಾಡಬೇಕಾಗತ್ತೆ, ಜಾಬ್ ಬೇರೆ ಕಡೆ ಮಾಡಬೇಕಾಗತ್ತೆ. ಹಾಗೇನೆ ಸ್ವದೇಶ ನಮ್ದು ಪರಮಧಾಮ. ಎರಡನೇದು ವಿದೇಶ ಯಾವುದು? ಭಗವಂತನ ಅವತರಣ ಎಲ್ಲಿ ಆಗ್ತದೆ, ಎಲ್ಲಿ ಸತ್ಯುಗ ಸ್ಥಾಪನೆ ಆಗತ್ತೆ, ಅದು ಭಾರತ ದೇಶ. ಇದು ವಿದೇಶ. ವರ್ತಮಾನ ಸಮಯದಲ್ಲಿ ಯಾರು ಪರಮಧಾಮದಲ್ಲೂ ಇಲ್ಲ, ಭಗವಂತ ಅವತರಣೆ ಆಗುವಂತ ಭೂಮಿ ಭಾರತ ದೇಶದಲ್ಲೂ ಇಲ್ಲ ಅಂತಂದ್ರೆ ಬೇರೆ ದೇಶದಲ್ಲಿ ಇದ್ದಾಗ, ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಅವರಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ? ಡಬಲ್ ವಿದೇಶಿಗಳು. ನಾವು ಯಾರು? ಸಿಂಗಲ್ ವಿದೇಶಿಗಳು, ಡಬಲ್ ವಿದೇಶಿಗಳು ಅಲ್ಲ. ಅಂದ್ರೆ ಬಾಬಾ ಇರುವಂತ ಮನೆಯಲ್ಲೂ ಇಲ್ಲ, ಬಾಬಾ ಅವತರಣೆ ಮಾಡುವಂತ ದೇಶದಲ್ಲೂ ಅವ್ರ ಜನ್ಮ ಆಗಿಲ್ಲ. ನೀವು ಕೆಲವೊಂದ್ಸಲ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ವಿದೇಶದಲ್ಲಿ ಜನ್ಮ ಪಡ್ಕೊಂಡ್ರು ಕೂಡ ಸೇವಾರ್ಥ ಹೋಗಿದ್ದೀರಾ ಬಿಟ್ರೆ ನಿಮ್ಮ ದೇಶ ಯಾವುದು? ಭಾರತನೇ. ಕೆಲವೊಂದ್ಸಲ ಭಾರತ ದೇಶದವರಿಗೆ ಗೌರ್ಮೆಂಟ್ನವರು ರಾಯಭಾರಿಯಾಗಿ ಬೇರೆ ಕಡೆ ಕಳಿಸ್ತಾರೆ. ಅವ್ರಿಗೆ ಸಂಬಳ ಕೊಡೋದು ಭಾರತ ದೇಶದಿಂದಾನೇ, ಅದು ಕೆಲಸ ಮಾಡೋದು ಮಾತ್ರ ಇಲ್ಲಿ ವಿದೇಶದಲ್ಲಿ. ಭಾರತ ದೇಶದ ಕಂಪನಿ ಇರ್ತದೆ, ವಿದೇಶದಲ್ಲಿ ಕೆಲಸ ಮಾಡ್ತಾರೆ, ಸಂಬಳ ಈ ಕಂಪನಿಯಿಂದ ಬರ್ತಾ ಇರ್ತದೆ. ಹಾಗೆ ಯಾರೇ ಭಗವಂತನ ಮಕ್ಕಳಿದ್ರು ಕೂಡ ಈಶ್ವರಿ ಸೇವೆಗೋಸ್ಕರ ಅಲ್ಲಿ ಹೋಗಿದ್ದಾರೆ. ಭಾರತ ದೇಶದಲ್ಲಿರುವಂಥ ಎಷ್ಟೋ ಆತ್ಮಗಳು ವಿದೇಶದಲ್ಲಿ ಸೇವೆಗಂತ ಹೋಗಿದಾರಲ್ವಾ, ಈಶ್ವರಿ ಸೇವೆಗೋಸ್ಕರ. ಹಾಗೆ ಅಲ್ಲಿ ಜನ್ಮ ಪಟ್ಕೊಂಡಿರುವಂಥ ಮಕ್ಕಳಿದ್ರೂ ಕೂಡ ಮೂಲವಾಗಿ ಅವರು ಭಾರತ ದೇಶದವರೇ ಅಂತ ಹೇಳ್ತಿದ್ದಾರೆ. ಸರಿ, ಓಕೆ. ಹಾಗಿದ್ರೆ ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಾ ಇದ್ದಾರೆ? ವಿಶೇಷವಾಗಿ ಅವ್ಯಕ್ತ ಮುರಳಿಯಲ್ಲಿ ಕಣ್ಣಿಗೆ ಕಾಣದೇ ಇರುವಂತ ಮನಬುದ್ಧಿಯ ಮೂಲಕ ನಾನು ಯಾವ ಕರ್ಮವನ್ನ ಮಾಡಬೇಕು, ಯಾವ ಪುರುಷಾರ್ಥವನ್ನ ಮಾಡಬೇಕು ಅಂತ ಬಾಬಾ ನಮಗೆ ತಿಳಿಸ್ತಾರೆ. ಆದ್ಮೇಲೆ ಹದ್ದಿನ ಸೇವೆ ನಾನು ತನುವಿನಿಂದ ಮಾಡಬಹುದೋ ಮನಸ್ಸಿನಿಂದ ಮಾಡಬಹುದಾ? ಮನಸ್ಸಿನಿಂದ. ತನುವಿನಿಂದ ಮಾಡಲಿಕ್ಕಾಗಲ್ವಾ? ಮಾಡಬಹುದು. ಮಾಡಬಹುದು. ತನುವಿನಿಂದ ಮಾಡಿದ್ರೆ ಅದು ಲಿಮಿಟೇಷನ್ ಇರ್ತದೆ, ಲಿಮಿಟ್. ನೀವು ಬಾಯಿಂದ ಎಷ್ಟು ಜನರಿಗೆ ಜ್ಞಾನ ಹೇಳ್ಬೋದು? ಮೊಬೈಲ್ನಿಂದ ಜ್ಞಾನ ಎಷ್ಟು ಜನರಿಗೆ ತಲುಪತ್ತೆ? ನಿಮ್ಮ ಭಾಷೆ ಎಲ್ಲರಿಗೂ ಅರ್ಥ ಆಗತ್ತಾ? ಕಣ್ಣಿಂದ ನೀವು ಎಷ್ಟು ಜನರಿಗೆ ನೋಡ್ಬೋದು? ಶಬ್ದದ ಮುಖಾಂತರ ಎಷ್ಟು ಜನರಿಗೆ ಜ್ಞಾನ ಕೊಡ್ಲಿಕ್ಕಾಗತ್ತೆ? ಆಹಾರದ ಮೂಲಕ ಭಗವಂತ ಸಂದೇಶ ಎಷ್ಟು ಜನರಿಗೆ ತಲುಪಲಿಕ್ಕಾಗತ್ತೆ? ಎಷ್ಟು ಜನರಿಗೆ ನೀವು ಸನ್ಮಾನ ಮಾಡಬಹುದು? ಎಷ್ಟು ಜನರಿಗೆ ಮೌಂಟ್ ಅಬು ಕರ್ಕೊಂಡು ಹೋಗ್ಬೋದು? ಇದೆಲ್ಲ ಹದ್ದೋ ಬೇಹದ್ದೋ? ಹದ್ದು. ಬೇಹದ್ದಿನಲ್ಲಿ ಮನಸ್ಸನ್ನ ಭಗವಂತನಿಗೆ ಕೊಡೋದರ ಮೂಲಕ ಎಷ್ಟು ಬೇಕಾದ್ರೂ ನೀವೇನ್ ಮಾಡ್ಬೋದು? ಅನಂತ ರೂಪದಲ್ಲಿ ಸೇವೆ ಮಾಡಲಿಕ್ಕೆ, ಸಾಧನೆ ಮಾಡಲಿಕ್ಕೆ, ಪುರುಷಾರ್ಥ ಮಾಡಲಿಕ್ಕೆ ಸಾಧ್ಯ ಅಲ್ವಾ. ಅದಕ್ಕಾಗಿ ಹೆಚ್ಚಿನ ಗಮನ ನಾವು ಯಾವುದರಲ್ಲಿ ಕೊಡ್ಬೇಕು? ಇವಾಗ ಬೇಹದ್ದಿನಲ್ಲಿ
ಮತ್ತು ಮನಸ ಸೇವೆಯಲ್ಲಿ. ಅದಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಬಾಬಾ ವಿಶೇಷವಾಗಿ ಭಾನುವಾರ ಅವ್ಯಕ್ತ ಮುರಳಿ ಮೂಲಕ ನಮಗೆ ತಿಳಿಸ್ತಾರೆ. ಯಾಕೆಂದ್ರೆ ನಾರ್ಮಲಿ ಭಾನುವಾರ ಲೌಕಿಕ ರೂಪದಲ್ಲಿ ಲೌಕಿಕ ಜಾಬ್ನಲ್ಲಿ ಹೋಗುವವರಿಗೆ ಆ ದಿವಸ ಏನಿರ್ತದೆ, ರಜಾ ಇರುತ್ತೆ, ಸಮಯ ಇರುತ್ತೆ. ಅದಕ್ಕಾಗಿ ವಿಚಾರ ಸಾಗರ ಮಂಥನ ಮಾಡಲಿಕ್ಕೆ ಸಮಯ ಇರುವಂತ ಕಾರಣದಿಂದ ಅವ್ಯಕ್ತ ಮುರಳಿಯನ್ನು ಬಾಬಾ ಭಾನುವಾರ ನುಡಿಸ್ತಾರೆ. ಸರಿ, ಮೊನ್ನೆ ಭಾನುವಾರ ನುಡಿಸಿರುವಂತ ಮುರಳಿ ಇದರಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, सर्व खजानों से संपन्न अपने चेहरे व चलन से अलौकिकता का साक्षात्कार कराओ. ಎಲ್ಲಾ ಖಜಾನೆಗಳಿಂದ ಸಂಪನ್ನರಾಗಿ ನಿಮ್ಮ ಮುಖ ಮತ್ತು ನಡತೆಯ ಮೂಲಕ ಅಲೌಕಿಕತೆಯ ಸಾಕ್ಷಾತ್ಕಾರವನ್ನ ಮಾಡಿಸ್ಬೇಕಂತೆ. ಏನ್ ಮಾಡ್ಬೇಕು? ಅಲೌಕಿಕತೆಯ ಸಾಕ್ಷಾತ್ಕಾರ. ಸರಿ ಆದ್ಮೇಲೆ ಅಲೌಕಿಕತೆಯ ಸಾಕ್ಷಾತ್ಕಾರ ಅಂತಂದ್ರೆ ಲೌಕಿಕತೆಯ ಸಾಕ್ಷಾತ್ಕಾರ ಏನು? ಅಲೌಕಿಕ ಮಾಡಿಸ್ಬೇಕು ಅಂತಂದ್ಮೇಲೆ ಅಲ್ಲಿ ಲೌಕಿಕ ಇದೆ ಅಂತ ತಾನೇ ಅರ್ಥ, ಹೌದಲ್ವ? ಎಸ್ ಆರ್ ನೋ? ಹೌದು. ಸಾಕ್ಷಾತ್ಕಾರ ಅಂದ್ರೆ ತನುವಿನಲ್ಲಿದ್ದು ತನ್ನ ಮುಖಚರ್ಯದಿಂದ ನಯನಗಳಿಂದ ಸಾಕ್ಷಾತ್ಕಾರನ ಮಾಡಿಸುತ್ತೆ. ಹಾ, ಆಮೇಲೆ ಅಲೌಕಿಕತೆ ಅಂದ್ರೆ ನಿರಾಕಾರ ಸ್ವರೂಪದಲ್ಲಿ ಸಾಕ್ಷಾತ್ಕಾರ ಮಾಡಿಸುತ್ತೆ. ನಿರಾಕಾರ ರೂಪದಲ್ಲಿ ಮಾಡಿಸುವಂತ. ಆಮೇಲೆ ಫಸ್ಟ್ ಸಾಕ್ಷಾತ್ಕಾರ ಅಂತಂದ್ರೆ ಏನು? ಆಕಾರ ಅಂದ್ರೆ ದೇಹ. ಹಾ, ಆಕಾರ ಅಂದ್ರೆ ಆಕಾರ ಅಂದ್ರೆ ಕಣ್ಣಿಗೆ ಕಾಣೋದು ಕಣ್ಣಿಗೆ ಕಾಣುವಂಥದ್ದು. ಅಲ್ವಾ? ನಿರಾಕಾರ ಅಂದ್ರೆ ಬೆಳಕಿನ ಶರೀರ, ಅಲ್ಲ, ಅದು ಸೂಕ್ಷ್ಮ ಶರೀರ ಆಯ್ತು. ಸೂಕ್ಷ್ಮ ಶರೀರ. ಆಕಾರ ಅಂತಂದ್ರೇನು? ಕಾಣಿಗೆ ಕಾಣೋದು. ಸಾಕ್ಷಾತ್ ಆಕಾರ ಅಂತಂದ್ರೆ ಹೇಳ್ತಾನ ವಂಶ ಸತ್ಯವಾದ ಶರೀರ ಸಹಿತ ಕಾಣುವಂಥದ್ದು. ವಂಶ ಹೇಳಿ. ಅಂದ್ರೆ ಸಾಕ್ಷಾತ್ ಆಕಾರ, ಅಲ್ಲಿ ಹೇಳಿರೋದು ಸಾಕ್ಷಾತ್ ಆಕಾರ ಅಂತ. ಈ ಸಾಕ್ಷಾತ್ಕಾರದಲ್ಲಿ ನಿರಾಕಾರ, ಆಕಾರ ಮತ್ತೆ ಸಾಕಾರ ಮೂರು ಇದೆ. ಬಾಬಾ ಹೇಳಿರೋದಿಲ್ಲಿ ಸಾಕಾರನು ಬೇಡ, ನಿರಾಕಾರನು ಬೇಡ, ಆಕಾರದಲ್ಲಿ ಪ್ರತ್ಯಕ್ಷತೆ ಮಾಡಿಸಿ ಅಂತ. ಸಾಕ್ಷಾತ್ ಆಕಾರ, ಸಾಕ್ಷಾತ್ಕಾರ ಆಗುತ್ತೆ. ಅಲ್ಲಿ ಸಾಕಾರನೂ ಇಲ್ಲ, ನಿರಾಕಾರನೂ ಇಲ್ಲ. ಅಂದ್ರೆ ಪರಿಸ್ಥಿತಿ ರೂಪದಲ್ಲಿ ತೋರಿಸ್ಬೇಕಾಗಿದೆ ಅಂತ. ಸರಿ. ಆಮೇಲೆ ಸಾಕ್ಷಾತ್ ಜ್ಞಾನವನ್ನ ಸ್ವರೂಪದಲ್ಲಿ ನಾವು ತಗೊಂಡ್ ಬರೋದೇ ಸಾಕ್ಷಾತ್ಕಾರ. ಆಮೇಲೆ ಇದ್ರಲ್ಲಿ ಮೂರಿದೆ ಅಣ್ಣ ಅವರ: ಸಾಕಾರಿ, ಆಕಾರಿ, ನಿರಾಕಾರಿ. ಸಾಕಾರಿ ಅಂದ್ರೆ ಈ ಸಾಕಾರ ಪ್ರಪಂಚ. ಆಕಾರಿ ಅಂದ್ರೆ ಸೂಕ್ಷ್ಮ ಲೋಕದಲ್ಲಿ ಬೆಳಕಿನ ಶರೀರ. ನಿರಾಕಾರಿ ಅಂದ್ರೆ ಪರಧಾಮ. ಇಲ್ಲಿ ಸಾಕ್ಷಾತ್ಕಾರ ಅಂತಂದ್ರೆ ಏನು? ಸಾಕ್ಷಾತ್ಕಾರ ಅಂದ್ರೆ ಸೂಕ್ಷ್ಮ ವತನದಲ್ಲಿ ಏನು ಬೆಳಕಿನ ಶರೀರ ಇದೆ ಅದಕ್ಕೆ ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ಅದಕ್ಕೆ ಆಕಾರಿ ಅಂತ ಹೇಳ್ತಾರೆ. ಸಾಕ್ಷಾತ್ಕಾರ ಅಂತ ಹೇಳಿದ್ರೆ ಅದಕ್ಕೆ ಆಕಾರಿ ಅಂತ ಹೇಳ್ತಾರೆ. ನೀವೇನ್ ಹೇಳಿದ್ರಿ? ಸಾಕಾರಿ, ಆಕಾರಿ, ನಿರಾಕಾರಿ. ಹೌದಾ? ಪರಮಧಾಮದಲ್ಲಿರೋದು ನಿರಾಕಾರಿ, ಸೂಕ್ಷ್ಮ ಶರೀರ ಇರೋದು ಆಕಾರಿ, ಸ್ಥೂಲ ಶರೀರದಲ್ಲಿರೋದು ಸಾಕಾರಿ. ಇಲ್ಲಿ ಸಾಕಾರಿ, ಆಕಾರ, ನಿರಾಕಾರಿ ಬಗ್ಗೆ ನಾವು ಮಾತಾಡ್ತಿಲ್ಲ. ನಾವು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ? ಸಾಕ್ಷಾತ್ಕಾರದ. ಸಾಕ್ಷಾತ್ ಅಂದ್ರೆ ಸತ್ಯವಾದದನ್ನ, ನಿರಾಕಾರ ಸತ್ಯವಾದನ್ನ ತೋರ್ಸೋದು, ಅಂದ್ರೆ ಅನುಭವ ಮಾಡಿಸೋದು. ನಾವ್ ಹೇಗಿದೀವಿ ಹಾಗೆ ನಾವು ಪ್ರತ್ಯಕ್ಷ ಮಾಡ್ಕೊಳ್ಳೋದು ನಿಜವಾದದ್ದು. ವಂಶ ಅಂತ ಹೇಳಿ ನಾನು ಹೇಳ್ತೀನಿ. ಹೇಳಿ ಹೇಳಿ. ಅಂದ್ರೆ ಪರಿಸ್ಥ ಅಂದ್ರೆ ಇದು ಒಂದು ರೀತಿಯಲ್ಲ ಸಪ್ತ ಗುಣಗಳು ನಮ್ಮ ಒಳಗಡೆ ಇರುತ್ತೆ. ಆ ಒಳಗಡೆ ಇರುವಂತಹ ಗುಣಗಳನ್ನ ಹೊರಗಡೆ ಕಾಣಿಸೋ ತರ ವೈಬ್ರೇಷನ್ ಮುಖಾಂತರ ಆಗ್ಲಿ, ಅಥವಾ ನಯನ ಮುಖಚರ್ಯದ ಮುಖಾಂತರ ಆಗ್ಲಿ, ಅಂದ್ರೆ ಪರಿಸ್ಥಿತಿ ಮುಖಾಂತರ ವಾಯುಮಂಡಲದಲ್ಲಿ ಆಗ್ಲಿ ಅದನ್ನ ತೋರಿಸುವಂತಹದ್ದು. ಒಳಗಡೆ ಏನಿದೆಯೋ ಅದು ಹೊರಗಡೆ ಕಾಣುವಂತದ್ದು. ಸರಿ. ಆಕಾರ ನಮ್ಗೆ ಗೊತ್ತಿರುತ್ತೆ ಅಣ್ಣ. ಸಾಕ್ಷಾತ್ಕಾರ ಅಂದ್ರೆ ಆಕಾರ ಗೊತ್ತಿರುತ್ತೆ, ಆದ್ರೆ ಸಾಕ್ಷಿ ಸಿಕ್ಕಿರೋದಿಲ್ಲ ಅದು ಹೀಗೆ ಇದೆ ಅಂತ. ಸೊ ಅದು ಸಾಕ್ಷಿ ಸಿಗುತ್ತೆ, ಅದೇ ಸಾಕ್ಷಾತ್ಕಾರ. ನೋಡ್ತೀವಿ ಕಣ್ಣ. ನೋಡಿ, ಒಂದು ಶಬ್ದಕ್ಕೆ ಹೇಳಿ. ಅದೊಂದು ಅನುಭವ ಆಗುವಂತ ಸಾಕ್ಷಾತ್ಕಾರ ಅನ್ನೋದು. ಅದಕ್ಕೊಂದು ಹಾಡಲ್ಲಿ ಬರ್ತದೆ, ಒಲವೇ ಜೀವನ ಸಾಕ್ಷಾತ್ಕಾರ.
ಒಲವು ಅನ್ನೋದು ಅದೊಂದು ಸಾಕ್ಷಾತ್ಕಾರ, ಅಂದ್ರೆ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಅದು ಹ್ಮ್ ಅನುಭವಕ್ಕೆ ಬರುವಂಥದ್ದು. ಸರಿ ಸರಿ. ನೋಡಿ, ಒಂದು ಶಬ್ದವನ್ನ ನಾವು ಎಷ್ಟು ರೀತಿಯಲ್ಲಿ, ಎಷ್ಟು ವೆರೈಟಿ ಆತ್ಮಗಳು ಅರ್ಥವನ್ನ ಕೊಡ್ತೀವಲ್ವಾ. ಸರಿ. ಸಾಕ್ಷಾತ್ ಆಕಾರ. ನೋಡಿ, ನಾವು ಉತ್ತರ ಕೊಡಬೇಕಾದ್ರೆ ಆ ಶಬ್ದಕ್ಕೆ ಮಾತ್ರ ನಮ್ಮ ಮನಸ್ಸು ಸೀಮಿತವಾಗಿರಬೇಕು. ಇಲ್ಲಿ ಸಾಕ್ಷಾತ್ಕಾರ ಅಂತಂದ್ರೆ ಇಲ್ಲಿ ಬಾಬಾ ಹೇಳುವಂಥದ್ದು ಈಶ್ವರಿ ಜ್ಞಾನಕ್ಕಷ್ಟೇ ಸಂಬಂಧಪಟ್ಟಲ್ಲ. ನಾರ್ಮಲ್ ಸಾಕ್ಷಾತ್ಕಾರ ಹೇಳುವಂಥ ಶಬ್ದಕ್ಕೆ ಅರ್ಥ ಏನು? ಸಾಕ್ಷಾತ್ ಆಕಾರ ಅಂತಂದ್ರೆ ಆಸ್ ಇಟ್ ಈಸ್, ಯಾವುದು ಹಾಗಿದೆಯೋ ಹಾಗೆ ಅದನ್ನೇನ್ ಮಾಡೋದು, ಆಕಾರ ರೂಪದಲ್ಲಿ ತೋರಿಸುವಂಥದ್ದು, ನಿರಾಕಾರ ರೂಪದಲ್ಲ. ಆಕಾರ ಅಂತಂದ್ರೆ ಇದು ಕಣ್ಣಿಗೆ ಕಾಣಬೇಕು. ನಿರಾಕಾರ ಅಂತಂದ್ರೆ ಕಾಣದೇ ಇರೋದು. ಅದಿದೆ ಅದದ ಕಣ್ಣಿಗೆ ಕಾಣಿಸಲ್ಲ. ಕಾಣೋದಿಲ್ಲ. ಆಕಾರ ಅಂತಂದ್ರೆ ಅದು ಇದೆ, ಅದು ಕಣ್ಣಿಗೆ, ಕಾಣಿಸಲ್ಲ. ಅದು ರುಚಿ ಅಲ್ಲ, ಶಬ್ದ ಅಲ್ಲ, ಸ್ಪರ್ಶ ಅಲ್ಲ, ವಾಸನೆ ಅಲ್ಲ, ಅದೇನು ಆಕಾರ. ಸಾಕ್ಷಾತ್ ಆಕಾರ ಯಾರು ಮಾಡಿಸ್ಬೋದು? ಪರಿಸ್ಥಿತಿ ಆ? angels. ಬಾಬಾ ಅವ್ರು ಮುಗಿಸ್ಬೋದು. ಅಲ್ಲಿ ನಾರ್ಮಲ್ ಶಬ್ದದ ಉತ್ತರ ಹೇಳಿ ನೀವು, ಆಧ್ಯಾತ್ಮಿಕತೆ ಪಕ್ಕದಲ್ಲಿಡಿ. ಸಾಕ್ಷಾತ್ ಆಕಾರವನ್ನು ಯಾರು ಮಾಡಿಸ್ಬೋದು? ಮೂರ್ತಿಗಳು. ಯಾವ ವಸ್ತು, ವ್ಯಕ್ತಿ, ವಿಷಯದ ಸಾಕ್ಷಾತ್ಕಾರ ಆಗಬೇಕು ಅದನ್ನ ಅವರೇ ಮಾಡಿಸ್ಬೇಕು ಹೊರತು ಬೇರೆಯವ್ರು ಮಾಡಿಸ್ಲಿಕ್ಕೆ ಸಾಧ್ಯ. ಆಗೋದಿಲ್ಲ. ಸಾಕ್ಷಾತ್ ಅಂತಂದ್ರೆ ಆಸ್ ಇಟ್ ಇಸ್, ಅವರೇ. ಮಾವಿನ ಹಣ್ಣಿನ ಫೋಟೋ ಬೇರೆ, ಮಾವಿನ ಹಣ್ಣೆ ಬೇರೆ, ಬೇರೆ. ಮಾವಿನ ಹಣ್ಣಿನ ಬಗ್ಗೆ ಗಾಯನ ಬೇರೆ. ಮಾವಿನ ಹಣ್ಣಿನ ಸಾಕ್ಷಾತ್ಕಾರ ಯಾವಾಗ ಆಗ್ತದೆ? ಇನ್ನು ತಿಂದಾಗ ಆ ಮಾವಿನ ಹಣ್ಣಿನ ನನ್ನ ಆಕಾರ, ಇಲ್ಲಿ ರುಚಿಯಲ್ಲ ಹೇಳ್ತಾ ಇರೋದು. ಯಾವ್ದ್ರ ಬಗ್ಗೆ ನಾವು ಮಾತಾಡ್ತಿದೀವಿ? ಆಕಾರ. ಮಾವಿನ ಹಣ್ಣಿನ ಸಾಕ್ಷಾತ್ಕಾರ ಯಾರು ಮಾಡಿಸ್ಬೋದು? ಅದು ಯಾರು ಹಿಡಿದಿರ್ತಾರೋ ಅವ್ರು ಮಾಡಿಸ್ಬೇಕು. ಈಗ ಒಂದು ಮಾವಿನ ಹಣ್ಣು ಇದೆ ಅಂತ ತಿಳ್ಕೊಳ್ಳಿ, ರಾಕೇಶ್ ಅಣ್ಣ ಫೋಟೋ ತಗೊಂಡ್ ಬರ್ತಾರೆ, ನೋಡ್ರಿ ಇದು ಮಾವಿನ ಹಣ್ಣು ಅಂತ. ಇದು ಸಾಕ್ಷಾತ್ಕಾರ ಆಗತ್ತಾ? ಇಲ್ಲ. ವೆಂಕಟೇಶ್ ಅಣ್ಣ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ವರ್ಣನೆ ಮಾಡ್ತಾರೆ, ಅದು ಸಾಕ್ಷಾತ್ಕಾರ ಆಗತ್ತಾ? ಆಗೋದಿಲ್ಲ. ನಮ್ಮ ಸಾಕ್ಷಾತ್ಕಾರ ಯಾವಾಗ? ಮಾವಿನ ಹಣ್ಣು ತಂದು ಮುಂದೆ ತೋರಿಸಿದಾಗ ನಿಮ್ ಕಣ್ಣೆದುರುಗಡೆ ಮಾವಿನ ಹಣ್ಣು ಇರ್ಬೇಕದು. ಆ ಮಾವಿನ ಹಣ್ಣಿನ ಬಗ್ಗೆ ಬೇರೆಯವ್ರು ಹೇಳಬಾರದು. ಯಾರು ಹೇಳಬಾರದು? ಬೇರೆಯವ್ರು ಹೇಳ್ಬಾರ್ದು. ಆ ಮಾವಿನ ಹಣ್ಣನ್ನ ನೀವು ಡೈರೆಕ್ಟ್ಲಿ ನೀವೇ ನೋಡ್ಬೇಕು. ಅಲ್ಲಿ ಮಧ್ಯದಲ್ಲಿ ಮೀಡಿಯೇಟರ್ ಇರ್ಬಾರ್ದು. ಇರಬಾರ್ದು. ಇಲ್ಲ. ಅದಕ್ಕೆ ಯಾವುದೋ ಪ್ಯಾಕಿಂಗ್ ಆಗ್ಲಿ, ಅದಕ್ಕೊಂದು ಲೈಟಿಂಗ್ ಆಗ್ಲಿ, ಏನು ಇರಬಾರ್ದು. ಒರಿಜಿನಲ್ ಫಾರ್ಮ್ ಅಲ್ಲಿ ಆಸ್ ಇಟ್ ಈಸ್ ಯಾರ ಸಾಕ್ಷಾತ್ಕಾರ ಆಗ್ಬೇಕು, ಅದೇ ವಸ್ತು, ಅದೇ ವ್ಯಕ್ತಿ, ಅದೇ ವಿಷಯ, ಅದೇ ಸಂಗತಿ, ಮೀಡಿಯೇಟರ್ ಇಲ್ದೇನೆ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕಾಗತ್ತೆ, ಅದರ ಸಂಬಂಧದಲ್ಲಿ ಕನೆಕ್ಷನ್ ಅಲ್ಲಿ ಬರಬೇಕಾಗತ್ತೆ. ಅವಾಗ ಅದಕ್ಕೆ ಏನ್ ಹೇಳ್ತಾರೆ? ಸಾಕ್ಷಾತ್. ಯೋಗೇಶ್ ಅಣ್ಣನ ಮೂಲಕ ಜ್ಞಾನ ಹೇಳೋದನ್ನ ನಾನು ರಿಪಿಟೇಷನ್ ಮಾಡ್ತೇನೆ, ಅವಾಗ ಸಾಕ್ಷಾತ್ಕಾರ ಆಗತ್ತಾ? ಇಲ್ಲ, ಆಗಲ್ಲ. ಇಲ್ಲ. ಅವಾಗ ಅವ್ರು ಮಾಡ್ಬೇಕು ಅಂತಂದ್ರೆ ಅವರೇ ಹೇಳ್ಬೇಕು. ಅವರೇ ಎದುರುಗಡೆ ಬರ್ಬೇಕಲ್ಲ. ಯೋಗೇಶ್ ಅಣ್ಣ ಹಿಂಗ್ ಹೇಳಿದ್ರು, ಬಾಬಾ ಹಿಂಗ್ ಹೇಳಿದ್ರು, ಅದು ಬಾಬಾ ಹೇಳಿರೋದು. ಬಾಬಾ ಹೇಳಿದ್ರು ನಾನು ಹೇಳ್ತಿದ್ದೇನೆ, ಅದು ಬಾಬಾ ಮುರಳಿ ನುಡಿಸ್ತಾ ಇದ್ರೆ ಅದು ಬಾಬಾರವ್ರದೇ ಮಹಾವಾಕ್ಯ ಅಲ್ವಾ. ಹಾಗೆ ಸಾಕ್ಷಾತ್ ಆಕಾರ ಅಂತಂದ್ರೆ ಏನು ಅಂತಂದ್ರೆ, ಯಾವ ವ್ಯಕ್ತಿ, ವಸ್ತು, ವಿಷಯ ಇದೆಯೋ ಅವರು ಸ್ವಯಂ ಆಗಿ ತನ್ನನ್ನ ತಾನು ಪ್ರತ್ಯಕ್ಷತೆ ಮಾಡೋದು. ಆಡಿಸಿಕೊಳ್ಳುವುದು. ಯಾವ ರೂಪದಲ್ಲಿ? ಆಕಾರದ ರೂಪದಲ್ಲಿ. ಯಾವ ರೂಪದಲ್ಲಿ? ಆಕಾರದ ರೂಪದಲ್ಲಿ. ಈ ಪ್ರಪಂಚದಲ್ಲಿರುವ ಎಷ್ಟೋ ವಸ್ತುಗಳನ್ನ ನಾವು ರುಚಿಯಿಂದ, ಶಬ್ದದಿಂದ, ಸ್ಪರ್ಶದಿಂದ, ವಾಸನೆಯಿಂದ ನಾವೇನ್ ಮಾಡ್ತೀವಿ, ಅದನ್ನ ಅನುಭವಿಸ್ತೀವಲ್ವಾ. ಓಕೆ, ಇವತ್ತಿನ ವರದಾನನು ಕೂಡ ಏನಿದೆ? ಇವತ್ತಿನ ಅಲೌಕಿಕತಾಕ ಖುಷ್ಬು ಫೇಲಾವು. ಅಲೌಕಿಕತೆ ಏನಿರ್ಬೇಕಂತೆ? ಸುವಾಸನೆಯನ್ನ ಹರಡಿಸಿ ಅಂತ ಬಿಟ್ಟಿದೆಯಾ ಅಲ್ವಾ. ಅದೇನು? ಸುವಾಸನೆಯ ಮೂಲಕ ಸಾಕ್ಷಾತ್ಕಾರ. ಇಲ್ಲಿ ಯಾವುದು ಬಾಬಾ ಸಾಕ್ಷಾತ್ಕಾರ ಅಂತಾನು ಹೇಳಿಲ್ಲ ಬಾಬಾ. ಸಾಕ್ಷಾತ್ ಆಕಾರ ಅಂದ್ರೆ ಕಣ್ಣಿಗೆ ಕಾಣಬೇಕು. ಅಂದ್ರೆ ಯಾರಿಗಾದ್ರೂ ಪ್ರಕಾಶ ಕಾಣಬೇಕು, ಬಣ್ಣ ಕಾಣಬೇಕು, ದೇವತೆಗಳು ಬರಬೇಕು. ಓಕೆ, ಇಲ್ಲಿ ಸಾಕ್ಷಾತ್ಕಾರ ಅಂತಂದ್ರೆ ಇಲ್ಲಿ ಬಾಬಾ ಹೇಳ್ತಾರೆ, ಈಗ ಕಿರಣ ಬಂತು, ಅದು ಸಾಕ್ಷಾತ್ಕಾರನ? ಇಲ್ಲ. ಬಾಬಾ ಹಾಗಿದ್ದಾರಾ? ಇಲ್ಲ. ಇಲ್ಲ ಅಲ್ವಾ. ಬಾಬಾ ಹೆಂಗಿದ್ದಾರೆ? ನಿರಾಕಾರ. ನಿರಾಕಾರ ತಾನೆ. ಇವಾಗ ಯಾರಿಗೂ ಬ್ರಹ್ಮನ ಸಾಕ್ಷಾತ್ಕಾರ ಆಯ್ತು, ಅದು ಒರಿಜಿನಲ್ ಸಾಕ್ಷಾತ್ಕಾರನ? ಇಲ್ಲ. ಶಿವಬಾಬಾ ಬ್ರಹ್ಮ ಅಲ್ವಲ್ಲ, ಅಲ್ಲ. ಶರೀರಧಾರಿ ಅಲ್ವಲ್ಲ.
ಶಿವಬಾಬಾ ಯಾರು? ನಿರಾಕಾರ ಹಾ. ಹಾಗಿದ್ರೆ ಅವನಿಗೆ ಆಕಾರ ಇದೆಯಲ್ಲೋ? ಇಲ್ಲ. ಸ್ಥೂಲ ರೂಪದಲ್ಲಿ ಆಕಾರ ಇಲ್ಲ, ಆದ್ರೆ ಅವನಲ್ಲಿ ಗುಣಗಳಿದ್ದ. ಏನಿದಾವೆ? ಗುಣಗಳಿದ್ದಾವೆ. ಆ ಗುಣಗಳ ಅನುಭವ ನಿಮಗೂ ಆಗತ್ತೆ, ಎದುರುಗಡೆಯವರಿಗೂ ಆಗತ್ತೆ ಅಂದ್ರೆ ಆವಾಗ ಏನಾಯ್ತು? ಸಾಕ್ಷಾತ್ ಆಗ. ಅದು ಬಣ್ಣ ಬಂತು, ಕಿರಣ ಬಂತು, ದೇವತೆಗಳದ್ದೇನಾಯ್ತು? ಅವ್ರಿಗೆ ಸ್ವಪ್ನದಲ್ಲಿರ್ಬೋದು, ಎದುರುಗಡೆ ಯಾರನ್ನ ನೋಡ್ದಾಗಿರ್ಬೋದು. ಬಾಬಾ ಹೇಳ್ತಾರೆ ಅದಕ್ಕಾಗಿ ಸಾಕ್ಷಾತ್ಕಾರದಿಂದ ಏನೂ ಲಾಭ ಇಲ್ಲ, ಸಾಕ್ಷಾತ್ಕಾರದ ಯಾವುದೇ ಇಚ್ಛೆಯನ್ನ ಇಟ್ಕೊಳ್ಬೇಡಿ. ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಮತ್ತೆ ಇಲ್ಲಿ ಯಾಕೆ ಬಾಬಾ ಹೇಳ್ತಾರೆ ಅಲೌಕಿಕ ತಾಕ ಸಾಕ್ಷಾತ್ಕಾರ ಕರಾವು? ಈ ಬಾಬನ ಅರ್ಥ ಮಾಡ್ಕೋದೇ ಕಷ್ಟ. ಸಾಕ್ಷಾತ್ಕಾರದ ಇಚ್ಛೆ ಇಟ್ಕೊಳ್ಬೇಡಿ, ನಿರಾಕಾರವಾಗಿರುವಂತಹ ಗುಣಗಳನ್ನ ಸಾಕ್ಷಾತ್ಕಾರ ಮಾಡಿಸಿ. ಅಂದ್ರೆ ಯಾವ ಸಮಯದಲ್ಲಿ ಯಾವ ಶಬ್ದವನ್ನು ಯಾವ ರೀತಿ ಉಪಯೋಗ ಮಾಡ್ತಿದ್ದಾರೆ ಹೇಳೋದು ನಮ್ಗೇನಾಗಿರ್ಬೇಕು? ಸ್ಪಷ್ಟವಾಗಿರ್ಬೇಕು. ಅವಾಗ ಮಾತ್ರ ಮುರಳಿ ನಮ್ಗೇನಾಗತ್ತೆ? ಅರ್ಥ ಆಗುತ್ತೆ. ಇಲ್ಲಿ ಬಾಬಾ ಹೇಳ್ತಾರೆ ಸ್ಥೂಲವಾಗಿ ಈ ಶರೀರದ ಕಣ್ಣಿಗೆ ಕಾಣುವಂತಹ ಸಾಕ್ಷಾತ್ಕಾರದ ಇಚ್ಛೆಯನ್ನು ಇಟ್ಕೊಳ್ಬೇಡಿ. ಅವ್ರಿಗೆ ಸಾಕ್ಷಾತ್ಕಾರ ಆಗ್ಬಿಡ್ತು, ನನ್ಗಾಗ್ಲಿಲ್ಲ, ನಾನು ಯೋಗ ಸರಿ ಇಲ್ಲ ಅಂತ ನೀವೇನ್ ಮಾಡ್ಬೇಡಿ, ಇಟ್ಕೊಳ್ಬೇಡಿ, ಇಚ್ಛೆ ಇಟ್ಕೊಳ್ಬೇಡಿ. ಯಾಕಂದ್ರೆ ಆರಂಭದಲ್ಲಿ ಆತ್ಮಗಳಿಗೆ ಈಶ್ವರ್ಯ ಜ್ಞಾನದ ಸ್ಪಷ್ಟತೆ ಇಲ್ಲದೆ ಇರುವಂತ ಕಾರಣದಿಂದ ಬಾಬಾ ಅವರಿಗೆ ಸಾಕ್ಷಾತ್ಕಾರ ಮಾಡಿಸ್ಬೇಕಾದಂತ ಅನಿವಾರ್ಯತೆ ಬಂತು ಅಲ್ವಾ? ಚಿಕ್ಕ ಮಕ್ಕಳಿಗೆ ಎ ಅಂತ ಬರ್ದು ತೋರಿಸ್ಬೇಕಲ್ವಾ? ಪಕ್ಕದಲ್ಲಿ ಅಪ್ಪಲ್ ಇರ್ಬೇಕಲ್ವಾ? ಒಂದ್ಸಲ ಎ ಅಂತ ಪ್ರಿಂಟ್ ಆದ್ಮೇಲೆ ಬರಿಬೇಕಾ ಪೆನ್ನಿಂದ? ಬೇಕಾ? ಬೇಕಾಗಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರಂತೆ ಸಮಯದ ಅನುಸಾರ ಯಾವ ಸಾಕ್ಷಾತ್ಕಾರ ಮಾಡಿಸ್ಬೇಕು? ಗುಣಗಳ ಅಲೌಕಿಕತೆಯ. ಯಾವ್ದು ಬಾಬಾ? ಅಲೌಕಿಕತೆ. ಅದು ನಾವ್ ಯಾವ್ದನ್ನ ಮಾಡ್ತಿದ್ದೀವಿ? ಲೌಕಿಕತೆ. ಹಂಗಂದ್ರೆ ರೆಡ್ ಲೈಟ್, ರೆಡ್ ಲೈಟ್ ಅಲ್ಲ ಹಂಗಲ್ಲ. ಇಲ್ಲಿ ಬಾಬಾ ಏನ್ ಹೇಳ್ತಾರೆ ನೋಡಿ, ಸಾಕ್ಷಾತ್ಕಾರ ಅಂತದೇನು, ಉದಾಹರಣೆ ತಗೊಂಡು ಒಂದು ಶರೀರ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ನೀವು ತುಂಬಾ ಬಡವರಾಗಿದ್ದೀರಿ. ಏನಾಗಿದ್ದೀರಿ? ತುಂಬಾ ಬಡವರು. ತುಂಬಾ ಬಡವರು. ಎಷ್ಟು ಬಡವರು? ತುಂಬಾ. 2,500 ವರ್ಷದ ಸಾಲ ಮಾಡ್ಬಿಟ್ಟಿದ್ದೀರಿ. ಎಷ್ಟು ವರ್ಷದಿಂದ? 2,500 ವರ್ಷದಿಂದ. ಈಗಲೂ ಆ ಸಾಲ ತೀರ್ಲಿಕ್ಕೆ ಮತ್ ವಾಪಸ್ ಸಾಲವನ್ನ ಮಾಡ್ತಾ ಇದ್ದೀವಿ. ಸಾಲ ತಲೆಭಾರ ಆಗಿದೆ. ಓಕೆ, ಸ್ಥೂಲ ರೂಪದಲ್ಲಿ. ಆವಾಗ ಆ ಮಕ್ಕಳು ಹೊಸ ಬಟ್ಟೆ ಧರಿಸ್ಲಿಕ್ಕೆ ಆಗತ್ತಾ? ಕ್ಲೀನ್ ಆಗಿರೋ ಬಟ್ಟೆ ಧರಿಸ್ಲಿಕ್ಕೆ ಆಗತ್ತಾ? ಫ್ಲೈಟ್ ಅಲ್ಲಿ ಓಡಾಡ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ. ಅವಾಗ ಅವರ ವಾಸ್ತವಿಕ ಸ್ಥಿತಿ ಏನಿದೆ ಅವರನ್ನು ನೋಡಿದಾಗ ಶರೀರದ ಮೂಲಕ ಗೋಚರ ಆಗತ್ತೋ ಆಗಲ್ವೋ? ಆಗುತ್ತೆ. ಅವ್ರ ಶರೀರವನ್ನು ನೋಡಿದಾಗ ಏನ್ ಗೊತ್ತಾಗ್ತದೆ? ಇವ್ರು ಬಡವರು ಅಂತ. ಹಳೆ ಬಟ್ಟೆ, ಹರಿದು ಹೋಗಿರುವಂತ ಬಟ್ಟೆ, ಮನೆ ಏನಾಗಿರ್ತದೆ? ಹಳೇದಿರ್ತದೆ, ಬಾಡಿಗೆ ಮನೆದಿರ್ತದೆ ಅಲ್ವಾ? ಇನ್ನು ಕೆಲವೊಂದ್ಸ ರೋಡ್ ಪಕ್ಕದಲ್ಲಿ ಟೆಂಟ್ ಹಾಕ್ಬಿಟ್ಟಿರ್ತಾರ ನೋಡಿ, ಇರ್ತಾರಲ್ವಾ? ಯಾಕೆ ಇರ್ತಾರೆ? ಅವ್ರ ಹತ್ರ ಹಣ ಕಡಿಮೆ ಇದೆ. ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನೆಕ್ಲೆಸ್ ಹಾಕೊಂಡ್ ಹೋಗ್ತಾರ, 2 ವೀಲರ್ ತಗೊಂಡ್ ಹೋಗ್ತಾರ? 2 ವೀಲರ್ ತಗೊಂಡು ಯಾರಿಗೋ ಬಡವರು ಇಲ್ಲ ಹೋಗೋದಿಲ್ಲ. ಈಗ ಅಕ್ಕಿ ಪಿಕ್ಕಿ ಜನ ಅಂತ ಬರ್ತಾರಲ್ಲ, ಅವರೆಲ್ಲ 2 ವೀಲರ್ ತಕೊಂಡೇ ಓಡಾಡ್ತಾರೆ. ಅಲ್ಲ, 2 ವೀಲರ್ ತಗೊಂಡು ಓಡಾಡ್ತಾರೆ ಅಂತಂದ್ರೆ 2 ವೀಲರ್ ಕೊಡಬೇಕಾದ್ರೂ ಕೂಡ ಅವನೇನೋ ಒಂದು ಸೆಕ್ಯೂರಿಟಿ ತಗೊಂಡೇ ಕೊಟ್ಟಿರ್ತಾನಲ್ವಾ? ಅಂದ್ರೆ ತುಂಬಾ ಹಳೇದೇ ಇರ್ತದೆ ಅದು ಕೂಡ. ಅಲ್ವಾ? ಹಾಗೆ ಇಲ್ಲಿ ಏನಾಗತ್ತೆ, ನಿಮ್ಮ ವಾಸ್ತವಿಕ ಸ್ಥಿತಿ ಹೇಳುವಂತದ್ದು ನಿಮ್ಮ ಶರೀರದ ಮೂಲಕ ಬೇರೆಯವ್ರಿಗೆ ಏನಾಗ್ತದೆ ಗೊತ್ತಾಗತ್ತೆ. ಓಕೆ, ಈಗ ಒಬ್ಬ ಬಡತನದಲ್ಲಿರುವಂತ ವ್ಯಕ್ತಿ ಪರಿಶ್ರಮ ಪಡ್ತಾರೆ, ಕಷ್ಟ ಪಡ್ತಾರೆ, ಸಂಪಾದನೆ ಮಾಡ್ತಾರೆ. ಅವಾಗ ಏನಾಗ್ತದೆ? ಒಂದು ಕಾಲದಲ್ಲಿ ಚಿಕ್ಕವನಿದ್ದಾಗ ತುಂಬಾ ಬಡತನದಲ್ಲಿದ್ದ ಅಂತ ತಿಳ್ಕೊಳ್ಳಿ. ಜನ್ಮ ಪಡ್ಕೊಂಡಾಗ ತಾಯಿ ತಂದೆ ತುಂಬಾ ಬಡತನದಲ್ಲಿದ್ರು, ಎಜುಕೇಶನ್ ತುಂಬಾ ಬಡತನದಲ್ಲಾಯ್ತು, ಆಮೇಲೆ ಸಂಪಾದನೆ ಮಾಡಿ ಶುರು ಮಾಡಿದ್ರು. ಅವಾಗ ಏನಾಗ್ತದೆ? ಸಾಲ ತೀರಿಸ್ತಾನೆ, ಕ್ಲೀನ್ ಆಗಿರೋ ಬಟ್ಟೆ ಹಾಕೊಳ್ತಾನೆ, ಹೌದು ಅಲ್ವೋ? ಆಹಾರ ಚೆನ್ನಾಗಿರೋದನ್ನ ತಗೊಳ್ತಾರೆ. ಇನ್ನೂ ಚೆನ್ನಾಗಿರುವಂತದ್ದು ಸಂಪಾದನೆ ಆದಾಗ ಸ್ವಂತ ಮನೆ ತಗೊಳ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ 2 ವೀಲರ್ ತಗೊಳ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಕಾರ್ ತಗೊಳ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ
ಫೇರ್ ಅಂಡ್ ಲವ್ಲಿ ಹಾಕೊಂಡು ಹೋಗ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ ಮೈ ಮೇಲೆ ಬಂಗಾರ ಹಾಕೊಂಡಿರ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಆದಾಗ 25,000 ರೂಪಾಯಿ 50,000 ರೂಪಾಯಿ ಡ್ರೆಸ್ ಅನ್ನೇ ಹಾಕೊಳ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಇದ್ದಾಗ ಕಾರಿಗೆ ಡ್ರೈವರ್ ಇಟ್ಕೊಳ್ತಾರೆ. ಇನ್ನೂ ಸ್ವಲ್ಪ ದುಡ್ಡು ಜಾಸ್ತಿ ಇದ್ದಾಗ ರಾಕೇಶ್ ಅಣ್ಣ ಇನ್ನೇನು? ಸೆಕ್ಯೂರಿಟಿ ಇಟ್ಕೊಳ್ತಾರೆ. ಏನ್ ಇಟ್ಕೊಳ್ತಾರೆ? ಇಟ್ಕೊಳ್ತಾರೆ ಇಲ್ವೋ? ಓಡಾಡ್ಬೇಕಾದ್ರೂ ಸೆಕ್ಯೂರಿಟಿ ಹಿಂದ್ಗಡೆ ಪಿಸ್ಟಲ್ ಹಿಡ್ಕೊಂಡಿರ್ತಾರೆ ಅಲ್ವಾ? ಅಮೀರ್ ಖಾನ್, ಸಲ್ಮಾನ್ ಖಾನ್. ಹಾ, ಹಾಗೆ ಹೌದೌದು. ನಮ್ಮಲ್ಲಿ VRL ಓನರ್ ಇದ್ದಾರೆ, ವಿಜಯಾನಂದ್ ಸಂಕೇಶ್ವರ್ ಅಂತ. ಅವ್ರ ಹತ್ರ ಒಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದಾರೆ ಪ್ರೈವೇಟ್. ಓಕೆನಾ? VRL ಓನರ್, ಬಸ್ ಓನರ್. ಬಸ್ ಓನರ್. ಸರಿ. ಹಾಗೆ ಅವರನ್ನ ನೋಡಿದಾಗ, ಅವರು ಉಪಯೋಗ ಮಾಡುವಂತ ವಸ್ತುಗಳನ್ನ ನೋಡಿದಾಗ, ಅವರು ಧರಿಸಿರುವಂತ ಸಾಧನಗಳನ್ನ ನೋಡಿದಾಗ ಅವರ ಬಡತನ ಮತ್ತು ಶ್ರೀಮಂತಿಕೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಇದು ಸ್ಥೂಲನೋ ಸೂಕ್ಷ್ಮನೋ? ಸ್ಥೂಲ. ಹಾಗೆ ಇನ್ನೊಂದು ರೀತಿ ಜನನು ಇದ್ದಾರೆ. ಉದಾಹರಣೆಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ. ಯಾರು? ನಾರಾಯಣ ಮೂರ್ತಿ. ಅವ್ರು ಒಂದ್ಸಲ ಫ್ಲೈಟ್ ಅಲ್ಲಿ ಕೂತ್ಕೊಂಡಿದ್ರಂತೆ. ಸರಿನಾ? ಅವರು ಕೋಟ್ಯಾಧಿಪತಿಗಳು. ಸರಿ. ಅವ್ರ ಪಕ್ಕದಲ್ಲಿ ಒಬ್ಬ ಯಂಗ್ಸ್ಟರ್ಸ್ ಬಂದು ಕುತ್ಕೊಂಡ್ಬಿಟ್ಟು ಕೇಳಿದಂತೆ, ನೀವು ನಾರಾಯಣ ಮೂರ್ತಿ ಅವರಲ್ವಾ? ಹೌದು. ಸರಿ. ನಿಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇದೆಯಲ್ಲ, ನೀವು ಎಕ್ಸಿಕ್ಯೂಟಿವ್ ಅಲ್ಲಿ ಹೋಗ್ಬೋದಿತ್ತಲ್ವಾ? ಎಕ್ಸಿಕ್ಯೂಟಿವ್ ಅಂತಂದ್ರೇನು? ಪ್ರೈವೇಟ್ ಫ್ಲೈಟ್ ಅಲ್ಲಿ. ಆ ಪ್ರೈವೇಟ್ ಫ್ಲೈಟ್ ಅಲ್ಲ. ಸೇಮ್ ಫ್ಲೈಟ್ ಅಲ್ಲಿ ಸೀಟ್ ಸಪರೇಟ್, ಫ್ಲೈಟ್ ಸೇಮ್. ಹಾ, ಸೇಮ್ ಫ್ಲೈಟ್ ಅಲ್ಲಿ ಎದುರುಗಡೆಗೆ 2-3 ರೋ ಏನ್ ಮಾಡ್ತಾರೆ, ಸ್ಪೆಷಲ್ ಸೀಟ್ ಅನ್ನು ಇಟ್ಟಿರ್ತಾರೆ. ಸೊ ಈಗ ಇಲ್ಲಿ ನಾರ್ಮಲ್ 3 ಸೀಟ್ ಇದ್ರೆ ಒಂದ್ ರೋ ನಲ್ಲಿ, ಅಲ್ಲಿ 2 ಸೀಟ್ ಇರ್ತದೆ. ಈಗ ನಮ್ಮ ಕರ್ನಾಟಕ ಸಾರಿಗೆ ಬಸ್ಸಿಗೂ ರಾಜಹಂಸ ಬಸ್ಸಿಗೂ ಡಿಫ್ರೆನ್ಸ್ ಇದೆಯೋ ಇಲ್ವೋ? ಹೌದು. ರಾಜಹಂಸದಲ್ಲಿ ಡಬಲ್ ಸೀಟ್ ಇರ್ತಾರೆ, ಇಂಡಿಪೆಂಡೆಂಟ್ ಇರ್ತಾರೆ. ನೀವೇನ್ ಮಾಡಬಹುದು? ಪುಷ್ ಬ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಲ್ವಾ? BTS ಅಲ್ಲಿ BTS-ಗೂ ಕರ್ನಾಟಕ ಸಾರಿಗೆಗೂ ಆಮೇಲೆ ರಾಜಹಂಸಕ್ಕೂ ಮಲ್ಟಿ ಎಕ್ಸೆಲ್ ಬಸ್ಸಿಗೂ ಸ್ಲೀಪರ್ ವಿತ್ AC-ಗೂ ಡಿಫರೆನ್ಸ್ ಇದೆಯೋ ಇಲ್ವೋ? ಇದೆ. ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ ತಾನೆ. ಎಲ್ಲನೂ ಕೂಡ ಬೆಂಗಳೂರು ಹುಬ್ಳಿಗೆ ಬರ್ತದೆ ಉದಾಹರಣೆಗೆ. ಆದ್ರೆ ಯಾರ್ಯಾರ ಯಾವ್ಯಾವ ರೀತಿ ಧನ ಇದೆ ಅದರ ತಕ್ಕಾಗ ಅವ್ರು ಏನ್ ಮಾಡ್ತಾರೆ, ವೆಹಿಕಲ್ ಅನ್ನು ಸಾಧನವನ್ನ ಆಯ್ಕೆ ಮಾಡ್ತಾರೆ. ಅವಾಗ ನಾರಾಯಣ ಮೂರ್ತಿ ಅವರು ಕೇಳ್ತಾರಂತ, ಏನಂತ, ನಿಮ್ಮ ಹತ್ರ ದುಡ್ಡು ಇದೆಯಲ್ರಿ, ನೀವು ಎಕ್ಸಿಕ್ಯೂಟಿವ್ಗೆ ಹೋಗ್ಬೋದಿತ್ತಲ್ವಾ, ಆ ಸೀಟ್ ತಗೊಳ್ಬೋದಿತ್ತಲ್ವಾ? ಅವಾಗ ಅವ್ರು ಕೇಳ್ತಾರಂತ, ಏನಂತ, ಹೌದು ನಾನು ಎಕ್ಸಿಕ್ಯೂಟಿವ್ ತಗೊಂಡೆ ಅಂತ ತಿಳ್ಕೊಳ್ಳಿ, ಅದೇನು ಬೇಗ ಹೋಗುತ್ತಾ? ಇಲ್ಲ. ಎಕ್ಸ್ಟ್ರಾ ಸುಖ ಏನಾದ್ರು ಕೊಡತ್ತಾ? ಇಲ್ಲ. ಅನಾವಶ್ಯಕವಾಗಿ ನಾನು ಯಾಕೆ ಖರ್ಚು ಮಾಡ್ಬೇಕು ಅಲ್ವಾ? ಸೇಮ್ ಫ್ಲೈಟು, ಸೇಮ್ ಟೈಮಿಂಗು, ಸೇಮ್ ಲ್ಯಾಂಡ್ ಆಗತ್ತೆ, ಎಲ್ಲ ಇದ್ದಾಗ ನಾನು ಅನಾವಶ್ಯಕವಾಗಿ ಯಾಕೆ ಖರ್ಚು ಮಾಡ್ಬೇಕು? ಸರಿ. 50,000 ರೂಪಾಯಿ ಕೊಟ್ಬಿಟ್ಟು ಒಂದು ದಿನದ ಬಾಡಿಗೆ ತಗೊಂಡವ್ರಿಗೆ ನಿದ್ದೆ ಚೆನ್ನಾಗಿ ಬರುತ್ತಲ್ಲ ಅವ್ರದಲ್ಲಿ? ಇಲ್ಲ. ಮತ್ತೆ ಸೇಮ್ ನಿದ್ದೆ. ರೋಡ್ ಮೇಲೆ ಮಲ್ಕೊಂಡವನಿಗೂ ಕೂಡ ಮನಸ್ಸಲ್ಲಿ ನಿಶ್ಚಿಂತತೆ ಇದೆ, ಅವನಿಗೂ ಕೂಡ ನಿದ್ರೆ ಮಾಡ್ತಾರೆ. ಆವಾಗ ಏನಾಗತ್ತೆ, ಕೆಲವೊಬ್ರು ಹಣ ಇದ್ರೂನು ಕೂಡ ಏನಾಗೋದಿಲ್ಲ, ಕೆಲವರು ಮಾತ್ರ ಏನ್ ಮಾಡೋದಿಲ್ಲ, ತೋರ್ಸ್ಕೊಳ್ಳೋದಿಲ್ಲ. ಆದ್ರೆ ಹೆಚ್ಚಿನ ಜನ ವರ್ತಮಾನ ಸಮಯದಲ್ಲಿ ತಮ್ಮ ಶ್ರೀಮಂತಿಕೆಯನ್ನ ಬೇರೆಯವ್ರಿಗೆ ಏನ್ ಮಾಡ್ತಾರೆ, ತೋರಿಸ್ಕೊಳ್ತಾರೆ. ಸ್ಪೆಷಲ್ ಆಗಿ ಮದುವೆ ಮನೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರೆ, ನೆಂಟ್ರಿಸ್ಟ್ ಮನೆ ಇದ್ದಾಗ ಚಿನ್ನ, ಒಡವೆ, ತಮ್ಮತ್ತಿರುವಂತದ್ದು ಬಂಗಾರ, ಬ್ಯಾಂಕ್ನಲ್ಲಿ ಇಟ್ಟಿರೋ ಬಂಗಾರ, ಅದನ್ನೆಲ್ಲ ಧರಿಸಿಬಿಟ್ಟು ನಾನು ಶ್ರೀಮಂತರು ಅಂತ ಏನ್ ಮಾಡ್ತಾರೆ, ತೋರಿಸ್ಕೊಳ್ತಾರೆ. ಅಂದ್ರೆ ಅವರು ಶರೀರದ ಮೇಲೆ ಧರಿಸಿರುವಂತ ಸಾಧನಗಳು ಯಾವುದು? ಯಾವ್ದದು? ಬಟ್ಟೆ, ಒಡವೆ, ಲಿಪ್ಸ್ಟಿಕ್, ಹೇರ್ ಡೈ, ವೆಹಿಕಲ್ಲು, ಇದನ್ನೆಲ್ಲ ನೋಡಿದಾಗ ಅವರು ಬಡವರು ಶ್ರೀಮಂತರು ಅಂತ ಏನಾಗತ್ತೆ? ಕೆಲವೊಂದ್ಸಲ ಒಟ್ಟೆ ರೋಲ್ಡ್ ಗೋಲ್ಡ್ ಇರ್ಬೋದು, ಏನಿರ್ಬೋದು, ಹಂಗಂದ್ರೆ ಡೂಪ್ಲಿಕೇಟ್. ಹಾಗೆ ಆಧ್ಯಾತ್ಮಿಕತೆಯಲ್ಲಿ ಉಮಾ ಗೋಲ್ಡ್ ಯಾವ್ದು ಹೇಳಿ ನೋಡೋಣ? ಯೋಗ ಮಾಡ್ತಿರ್ತೀವಿ ಆದ್ರೆ ಅಲ್ಲಿ ಇರೋದಿಲ್ಲ. ಇಲ್ಲಿ ಏನ್ ಮಾಡೋದು, ಆ ಸಮಯದಲ್ಲಿ ಮಾತ್ರ ಶಾಂತವಾಗಿರೋದನ್ನ ತೋರಿಸೋದು. ಯಾವಾಗ? ಕ್ಲಾಸ್ ಮಾಡ್ಬೇಕಾದ್ರೆ. ಅದಾದ್ಮೇಲೆ ಕ್ಲಾಸಿಂದ ಕೆಳಗಡೆ ಇಳಿದ ಮೇಲೆ ಅವ್ರ ಸ್ಥಿತಿ ಹೆಂಗಿರ್ತದೆ, ಕೊತ 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 ಕುದಿತಾ ಇರ್ತದೆ. ಇದು ಆವಾಗ ತೋರಿಸ್ತಾ ಇರೋದೇನು, ಉಮಾ ಗೋಲ್ಡ್. ಒರಿಜಿನಲ್ ಏನಿದೆ, ಒಳಗಡೆಗೆ ಸಿಟ್ಟಿರ್ತದೆ, ಹೊಟ್ಟೆ ಕಿಚ್ಚಿರ್ತದೆ ಅಲ್ವಾ? ಆ ಸಮಯದಲ್ಲಿ ಮಾತ್ರ ಏನ್ ಮಾಡುವಂತದ್ದು,
ಶೋ ತೋರಿಸುವಂಥದ್ದು. ಅದಕ್ಕಾಗಿ ನೀವು ಒರಿಜಿನಲ್ ಗೋಲ್ಡನ್ ಧಾರಣೆ ಮಾಡಿದಿರೋ, ಉಮಾ ಗೋಲ್ಡನ್ ಧಾರಣೆ ಮಾಡಿದಿರೋ, ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಲೆಕ್ಕ ಮಾಡ್ಕೊಳ್ಳಿ. ಅಂದ್ರೆ ಆತ್ಮೀಯರೇ, ವರ್ತಮಾನ ಸಮಯದಲ್ಲಿ ಲೌಕಿಕ ಜನರ ಮನೋಸ್ಥಿತಿ ಹೇಗಿದೆ ಅಂತಂದ್ರೆ, ಒಳ್ಳೆ ಬಂಗ್ಲೆ, ದೊಡ್ಡ ರೂಮು, ಒಳ್ಳೆ ಕಾರು, ಒಳ್ಳೆ ಬಟ್ಟೆ, ಇದರ ಮೂಲಕ ನಾನು ಶ್ರೀಮಂತಿಕೆಯನ್ನು ಪ್ರಪಂಚ ಜನರಿಗೆ ತೋರಿಸಬೇಕು, ನಾನು ಶ್ರೀಮಂತನಾಗಬೇಕು, ಅದರಿಂದ ನನಗೆ ಸುಖ ಸಿಗ್ತದೆ ಹೇಳುವಂತ ನಂಬಿಕೆ ವಿಶ್ವಾಸ ಅವರಲ್ಲಿ ಇದೆ. ಅದಕ್ಕಾಗಿ ಪ್ರಪಂಚದಲ್ಲಿ ಅದನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ ಅವರು ಪರಿಶ್ರಮವನ್ನ ಕೊಡ್ತಾರೆ. ಪಡ್ತಾ ಇದ್ದಾರೆ. ಅದ ನೀವ್ಯಾರು? ಆತ್ಮಿಕ ಖಜಾನೆ. ಯಾವ್ದಳಿ? ಆತ್ಮಿಕ ಖಜಾನೆ. ಆತ್ಮಿಕ ಖಜಾನೆ ನೀವು ಧಾರಣೆ ಮಾಡಬೇಕು ಅಂತಂದ್ರೆ ಅವಾಗ ನಗರ ತಕ ಏನ್ ಮಾಡ್ಬೇಕು? ಆತ್ಮದ ಸ್ಮೃತಿಯಲ್ಲಿರ್ಬೇಕು, ಮನಬುದ್ಧಿಯನ್ನ ಪರಮಾತ್ಮನಲ್ಲಿ ಕೊಟ್ಟು ಹಳೆ ಸಾಲ ಮೊದಲು ತೀರ್ಸಿರ್ಬೇಕು. ಏನ್ ತೀರ್ಸಿರ್ಬೇಕು? ಸಾಲ ತೀರಿ ಮೈ ಮೇಲೆ ಪೂರ್ತಿ ಬಂಗಾರ ಹಾಕೊಂಡು ಹೋಗಿದಾಗ ರೋಡಲ್ಲೆಲ್ಲನು ಮದುವೆ ಬಂಗಾರ ಹಾಕೊಂಡು ಹೋಗಿದ್ದೀರಾ, ಸರಿನಾ? ಎಲ್ಲಿಗೆ ಹೋಗಿದ್ದೀರಿ? ಮದುವೆ ಮನೆಗೆ. ಮದ್ವೆಗೆ ಹೋದಾಗ ಸುತ್ತಮುತ್ತಲು ಜನ ನನ್ ದುಡ್ಡು ಯಾವಾಗ ಕೊಡ್ತೀಯ, ನನ್ ದುಡ್ಡು ಯಾವಾಗ ಕೊಡ್ತೀಯ ಅಂತ ಜಗಳ ಮಾಡೋದು, ಗಲಾಟೆ ಮಾಡೋದು ಮಾಡಿದ್ರೆ ಹೆಂಗಿರ್ತದ ಅವಾಗ ನಿಮ್ಗೆ? ಜಗಳ ಮಾಡ್ಬಿಟ್ಟು ನಿಮ್ಮಲ್ಲಿರುವಂತ ಬಂಗಾರ ಎಲ್ಲ ಕಿತ್ಕೊಂಡು ಹೋದ್ರೆ ಹೆಂಗಿರ್ತದೆ ಅಲ್ವಾ? ಮೊದಲು ನಾವೇನ್ ಮಾಡ್ಬೇಕಾಗತ್ತೆ? ಹಳೆ ಸಾಲವನ್ನ ತೀರ್ಸ್ಬೇಕು. ತೀರಿಸಬೇಕು. ತೀರಿಸಿದ ಮೇಲೆ ನಿಮ್ಮಲ್ಲಿ ಉಳಿತಾಯ ಇರುವಂತ ಹಣದಿಂದ ಏನ್ ಮಾಡಿ, ಸೇವೆ ಮಾಡಿ. ಅದರಿಂದ ನಿಮ್ಗೆ ಬೇಕಾಗಿರುವಂತ ಸಾಧನವನ್ನ ಖರೀದಿ ಮಾಡಿ. ಹಾಗೆ ನಾನು ಪ್ರತಿದಿನ ಮಾಡುವಂತ ಆಧ್ಯಾತ್ಮಿಕ ಸಂಪಾದನೆಯಿಂದ 5,000 ವರ್ಷದ ಅನುಸಾರ ನಂದೇನು ಪೇಮೆಂಟ್ ಇದೆ ಅದೆಲ್ಲವನ್ನ ಏನ್ ಮಾಡ್ಬೇಕು? ತೀರ್ಸ್ಬೇಕು. ಮುಗಿಸ್ಬಿಟ್ಟು ಆಮೇಲೆ ಗುಣಗಳನ್ನ, ವಿಶೇಷತೆಯನ್ನ, ಶಕ್ತಿಯನ್ನ ಪರಮಾತ್ಮನಿಂದ ಈಶ್ವರಿ ಸೇವೆಯ ಮೂಲಕ ಏನು ಪಡ್ಕೊಂಡಿದಿರೋ ಅದನ್ನ ನೀವೇನ್ ಮಾಡ್ಬೇಕಾಗ್ತದೆ? ಧರಿಸಬೇಕು. ಏನ್ ಮಾಡ್ಬೇಕು? ಧಾರಣೆ ಮಾಡ್ಬೇಕು. ಎಷ್ಟು ಧರಿಸ್ಬೇಕಂತ ಬಾಬಾ ಹೇಳ್ತಾರೆ? ಸರ್ವ ಖಜಾನೋ ಸೆ ಸಂಪನ್. ಯಾವ್ದಿಂದ ಅಂತೆ? ಚಹರೆ ಮತ್ತು ಚಲನೆಯಿಂದ. ಅದ ಆಮೇಲೆ ನೋಡೋಣ, ಚೆಹರೆ ಚಲನ ಆಮೇಲೆ ನೋಡೋಣ. ಫಸ್ಟ್ ಇಷ್ಟೇ, ಸರ್ವ ಖಜಾನೆಯಿಂದ ಸಂಪನ್ನ ಅಂತ ಹೇಳ್ತಾರೆ. ಓಕೆ, ಲೌಕಿಕ ರೂಪದಲ್ಲಿ ಸರ್ವ ಖಜಾನೆಯಿಂದ ಸಂಪನ್ನ ಅಂತಂದ್ರೇನು? ಆ ಶ್ರೀಮಂತಿಕೆ, ದುಡ್ಡು ಇರುತ್ತೆ, ಎಲ್ಲ ಅನುಕೂಲಗಳು, ಕಂಫರ್ಟ್ಸ್ ಇರುತ್ತೆ ಯಾವಾಗ? ಹಣ ಇದ್ದಾಗ. ಅಂದ್ರೆ ಹಣನೂ ಇರುತ್ತೆ, ಸಾಲ ಇರೋದಿಲ್ಲ. ಸಾಲ ಇರಬಾರ್ದು ಅಲ್ವಾ? ಹೌದು. ನೀವು ಸಾಲ ಕಾರಲ್ಲಿ ಇದ್ದಾಗ ಓಡಾಡ್ತೀವಿ, ಕಾರಲ್ಲಿ ಇದೆ ನಿಮ್ದು, ಬ್ಯಾಂಕ್ ಲೋನ್ ಇದ್ರೆ ಅವ್ರಿಗೆ ಶ್ರೀಮಂತರು ಅಂತ ಹೇಳ್ತಾರ? ಇಲ್ಲ ಇಲ್ಲ ಅಪಾರ್ಟ್ಮೆಂಟ್ ಇದೆ, ಲೋನ್ ಇದೆ, ಅದಕ್ಕೆ ಶ್ರೀಮಂತರು ಅಂತ ಹೇಳ್ತಾರ? ಹೇಳೋದು ಇಲ್ಲ. ಸಾಲ ಇರಬಾರ್ದು. ಅಂದ್ರೆ ಅವರು ಸ್ವತಃ ಸಂಪಾದನೆ ಮಾಡಿದಿರಬೇಕು, ಅದರ ಮೇಲೆ ಸಾಲ ಇರಬಾರ್ದು. ಸರ್ವ ಖಜಾನೆಯಿಂದ ಸಂಪನ್ನ ಅಂತಂದ್ರೆ ಆದ್ಮೇಲೆ ಒಬ್ಬ ವ್ಯಕ್ತಿ ತನ್ನ ಮನೆಯಿಂದ ಜಾಬಿಗೆ ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಜಾಬಿ. ಹೆಂಗ್ ಹೋಗ್ಬೋದು? ಸೈಕಲ್, ಬಸ್, ನಡ್ಕೊಂಡು ಹೋಗ್ಬೋದು, ಸೈಕಲ್ ಅಲ್ಲಿ ಹೋಗ್ಬೋದು, BTS ಅಲ್ಲಿ ಹೋಗ್ಬೋದು, 2 ವೀಲರ್ ಅಲ್ಲಿ ಹೋಗ್ಬೋದು, 4 ವೀಲರ್ ಅಲ್ಲಿ ಹೋಗ್ಬೋದು ಅಲ್ವಾ? ಊಟ ತಿಂಡಿ ತಗೊಂಡು ಹೋಗ್ಬೋದು, ಹೋಟೆಲಲ್ಲಿ ತಿನ್ಬೋದು ಅಲ್ವಾ? ಸರ್ವ ಖಜಾನೆಯಿಂದ ಸಂಪನ್ನ ಅಂತಂದ್ರೆ ಅವನು ಆ ದಿನ ಬೆಳಗಿಂದ ಸಾಯಂಕಾಲದವರೆಗೆ ಅವನಿಗೆ ಏನೇನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನ ಮನೆಯಿಂದನೇ ತಗೊಂಡೋಗ್ಬೇಕು. ಎಲ್ಲಿಂದ ತಗೊಂಡೋಗ್ಬೇಕು? ಮನೆಯಿಂದನೇ ತಗೊಂಡು ಹೋಗ್ಬೇಕು. ಸ್ನಾನ ಮಾಡಿರ್ಬೇಕು, ಕ್ಲೀನಾಗಿ ಬಟ್ಟೆ ಹಾಕೊಂಡಿರ್ಬೇಕು. ಓಕೆ, ಐರನ್ ಹಾಕೊಂಡಿರೋವಂತ ಬಟ್ಟೆ ಇರ್ಬೇಕು, ಸೂಟು, ಕೋಟು, ಬೂಟು ಎಲ್ಲ ಇರ್ಬೇಕು, ಸರಿನಾ? ಮನೆಯಿಂದ ಹೊರಗಡೆ ಒಂದೇನಿರ್ಬೇಕು? ರಾಕೇಶ್ ಅಣ್ಣ, ಮನೆಯಿಂದ ಹೊರಗಡೆ ಬಂದ್ರೆ ಕಾರ್ ಇರ್ಬೇಕು, ಕಾರಿಗೆ ಡ್ರೈವರ್. ಡ್ರೈವರ್ ಇರ್ಬೇಕು. ಓಕೆ, ಅವಾಗ ಅವನು BTS ಬಸ್ಸಿಗಾಗಿ ವೇಟ್ ಮಾಡ್ಬೇಕಂತ ಅನಿವಾರ್ಯತೆ ಇರೋದಿಲ್ಲ. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಂತ ಅನಿವಾರ್ಯತೆ ಇರೋದಿಲ್ಲ. ಇರೋದಿಲ್ಲ. ಕಾರಲ್ಲಿ ಡ್ರೈವರ್ ಇರ್ಬೇಕು, ಕಾರಲ್ಲಿ AC ಇರ್ಬೇಕು. ಹೌದು. ಹೌದಾ? ಆವಾಗ ಅದ್ರಲ್ಲಿ ಒಳಗಡೆ ಹೋದ್ಮೇಲೆ ಆ ದಿನಕ್ಕೆ ಬೇಕಾಗಿರೋದು ಕುಡಿಯೋ ನೀರಿರ್ಲಿ, ಊಟ ಇರ್ಲಿ, ಟೀ ಕಾಫಿ ಇರ್ಲಿ, ಹಣ್ಣಿರ್ಲಿ, ಏನೇನು ಅವರಿಗೆ ಅವಶ್ಯಕತೆ ಇದೆ ಮಾತ್ರ ಇಲ್ಲಿ ಎಲ್ಲಾನು ಕೂಡ ಅವ್ರ ಜೊತೆಗೆ ಇರ್ಬೇಕು. ಇರಬೇಕು. ಅವ್ರಿಗೆ ಏನೋ ಒಂದು ಆ ದಿನ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಬಿಟ್ಟು ಪ್ರಪಂಚದಿಂದ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ, ಅವಶ್ಯಕತೆ ಅಥವಾ ನಾಲ್ಗೆ ರುಚಿ, ಇಚ್ಛೆ ಅವನಿಗೆ ಇರಕೂಡದು. ಬೆಳಗಿಂದ ಸಾಯಂಕಾಲದವರೆಗೆ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಅವನ ಶರೀರಕ್ಕೆ ಏನೇನು ಬೇಕು
ಅದರ ಮೇಲಿರುವಂತ ಸಾಧನಗಳಿಗೆ ಏನೇನು ಬೇಕು ಅದೆಲ್ಲ ಅವನ ಏನಾಗಿರ್ಬೇಕು ಇರಬೇಕು, ಅದರ ಜೊತೆಯಲ್ಲಿ ಅವನು ಇರಬೇಕಾಗತ್ತೆ. ಯಾವುದೇ ಕಡಿಮೆತನದ ಅನುಭವ ಅವನಿಗೆ ಆಗಬಾರ್ದು. ಆ ವಸ್ತುವನ್ನು ಹೊರಗಡೆ ಪ್ರಪಂಚದಿಂದ ಖರೀದಿ ಮಾಡಬೇಕಾದಂತ ಅನಿವಾರ್ಯತೆ ಅವನಿಗೆ ಬರಬಾರದು. ಅದಕ್ಕೆ ಬೇಕಾಗಿರೋದು ಎಲ್ಲವನ್ನ ಅವರ ಮನೆಯವರು ಅವರ ತಾಯಿನೋ ಏನ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಕಳಿಸ್ಬೇಕು, ಅಥವಾ ಡ್ರೈವರ್ ತಗೊಂಡು ಹೋಗ್ಬೇಕು. ಏನು ಬೇಕು ಅಂದ್ರೆ ಟಕ್ ಅಂತ ಏನ್ ಮಾಡ್ಬೇಕು ಅವರಿಗೆ. ನಿಮ್ ಕಾರ್ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲೋ ಒಂದ್ ಕಡೆ ನಿಲ್ಸ್ಬಿಟ್ಟು ಯೂರಿನ್ ಮಾಡ್ಬೇಕು ಅಂತ ನೀವು ಮಾಡ್ಬೋದಲ್ವಾ? ಅದೇ ಬಸ್ ಆಗಿದೆ ನಿಲ್ಲಿಸ್ತಾರ? ಇಲ್ಲ ತಾನೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಸರ್ವ ಖಜಾನೆಗಳಿಂದ ದಾರಿಯಲ್ಲಿ ಯಾರಾದ್ರೂ ಒಬ್ರು ಸಿಗ್ತಾರೆ, ಬಡವರು ಸಿಗ್ಬೋದು, ಫ್ರೆಂಡ್ಸ್ಗಳು ಸಿಗ್ಬೋದು. ಓಕೆ, ಅವರಿಗೆ ನೀವು ಹಣ ಕೊಡಬೇಕಾದಂತ ಅನಿವಾರ್ಯತೆ ಬರಬಹುದು, ಅವರಿಗೆ ತಿಂಡಿ ತಿನ್ನಿಸುವಂತ ಅನಿವಾರ್ಯತೆ ಬರ್ಬೋದು. ಆವಾಗ್ಲೂ ನಿಮ್ಗಷ್ಟು ಹಣ ನಿಮ್ಮ ಹತ್ರ ಇರ್ಬೇಕು. ಅಂದ್ರೆ ಯಾವುದಕ್ಕೋಸ್ಕರನೂ ಕೂಡ ಯಾರ ಎದುರುಗಡೆ ಕೈ ಚಾಚುದಾಗ್ಲಿ, ಬೇಡೋದಾಗ್ಲಿ, ಕೀಳೋದಾಗ್ಲಿ, ಕೂಗೋದಾಗ್ಲಿ, ಬೊಬ್ಬೆ ಹೊಡೆಯೋದಾಗ್ಲಿ, ಅಳೋದಾಗ್ಲಿ, ನಿದ್ರೆ ಮಾಡೋದಾಗ್ಲಿ ಇರಕೂಡದು. ಅವ್ರಿಗೇನ್ ಹೇಳ್ತಾರೆ? ಸರ್ವ ಖಜಾನೆಯಿಂದ ಇದ್ಯಾವುದಕ್ಕೆ? ಲೌಕಿಕ ಶರೀರಕ್ಕೆ. ಇದ್ಯಾವುದಕ್ಕೆ? ಶರೀರ. ಯಾಕಂದ್ರೆ 24 ಗಂಟೆಯಲ್ಲಿ ನೀವು ಶರೀರದ ಜೊತೆಗೆ ಆತ್ಮ, ಮನಬುದ್ಧಿ, ಸಂಸ್ಕಾರವನ್ನು ಕೂಡ ನೀವು ಉಪಯೋಗ ಮಾಡ್ತೀರಲ್ವಾ? ಈಗ ಹೇಳಿ, ಸರ್ವ ಖಜಾನೆಯಿಂದ ಸಂಪನ್ನ ಅಂತಂದ್ರೆ ಏನು? ಎಲ್ಲಾ ಶಕ್ತಿಗಳು ಕೂಡ ಜ್ಞಾನ, ಗುಣ, ಶಕ್ತಿಗಳು ಸೂಕ್ಷ್ಮ ಖಜಾನೆ ತುಂಬಿರ್ಬೇಕು. ಸಮಯ, ಶ್ವಾಸ, ಸಂಕಲ್ಪ ನಮ್ಮ ಹತ್ರ ತುಂಬಿರ್ಬೇಕು, ಬೇರೆಯವರಿಗೆ ಕೊಡೋಷ್ಟು ಕೂಡ ಇರಬೇಕು. ಅಂದ್ರೆ ಅವಿನಾಶಿ ಖಜಾನೆಗಳು. ಸರಿ, ಅವಿನಾಶಿ ಖಜಾನೆ ನಿಮ್ಮ ಮತ್ತಿಲ್ಲದೆ ನೀವು ನೀರೇ ತಗೊಂಡೋಗಿಲ್ಲ, ಅವಾಗ ಸಂಪನ್ನ ಹೌದೋ ಅಲ್ವೋ? ಕುಡಿಲಿಕ್ಕೆ ನೀರು ತಗೊಂಡೋಗಿಲ್ಲ, ಅದೆಲ್ಲ ಇರ್ಬೇಕು, ಸಂಪನ್ನರಾಗಿರ್ಬೇಕು. ಆಗಿದೆ. ನೀರು ಅವಿನಾಶಿನೋ ವಿನಾಶಿನೋ? ಅವಿನಾಶಿ. ವಿನಾಶಿ. ಸರ್ವ ಖಜಾನೆಯಿಂದ ಸಂಪನ್ನ ಅಂದ್ರೆ ನೀವ್ಯಾರು? ಆತ್ಮ ತಾನೆ. ನೀವು ಬೆಳಗಿಂದ ಸಾಯಂಕಾಲದವರೆಗೂ ಆ ದಿನ ಆತ್ಮಕ್ಕೆ ಬೇಕಾಗಿರೋದು, ಮನಬುದ್ಧಿ ಸಂಸ್ಕಾರಕ್ಕೆ ಬೇಕಾಗಿರೋದು, ತನು, ಧನ, ಜನ, ಇವರಿಗೆಲ್ಲರಿಗೆ ಏನೇನು ಬೇಕು ಅದೆಲ್ಲವನ್ನು ನೀವೇನ್ ಮಾಡ್ಬೇಕು? ತಗೊಂಡೋಗ್ಬೇಕು. ಇಲ್ಲಿ ಆತ್ಮೀಯರು ಬರೀ ಆತ್ಮಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಲ್ಲ, ಆ ಎಲ್ಲ ಸಾಧನಗಳಿಗೆ ಏನೇನು ಬೇಕು ಅದೆಲ್ಲವನ್ನ ನೀವೇನ್ ಮಾಡ್ಬೇಕಾಗ್ತದೆ? ನಿಮ್ಮ ಜೊತೆಗೆ ನಿಮ್ಮ ಮಕ್ಕಳಿದ್ದಾರೆ, ನೀವು ಮಾತ್ರ ಊಟ ತಗೊಂಡು ಹೋಗಿದ್ದೀರಿ, ಮಕ್ಕಳಿಗೆ ಊಟ ಇಲ್ಲ ಅಂತಂದ್ರೆ ಸಂಪನ್ನ ಇಲ್ಲ. ಅವಾಗ ಅವನೇನ್ ಮಾಡ್ತಾನೆ? ಪಿಜ್ಜಾ ಬೇಕು ಅಂತ ಹೇಳ್ತಾನೆ, ಗೋಬಿ ಮಂಚೂರಿ ಬೇಕು ಅಂತ ಹೇಳ್ತಾನೆ. ಅದನ್ನ ತಿನ್ನಿಸಿದಾಗ ಅವನಿಗೆ ಅದೇ ಪ್ರಾಕ್ಟೀಸ್ ಆಗಿಬಿಡ್ತದೆ. ನಾಳೆ ದಿನ ಅದೇ ಬೇಕು ಅಂತ ಹೇಳ್ತಾನೆ ತಾನೆ ಅವನು. ಹೌದು ತಾನೆ? ಆವಾಗ ನಿಮ್ಮ ಜೊತೆಯಲ್ಲಿ ಯಾರಿದ್ದಾರೋ ಅವರಿಗೂ ಕೂಡ ಏನ್ ಮಾಡ್ಬೇಕಾಗತ್ತೆ? ಏನು ಅವಶ್ಯಕತೆ ಇರೋದ ನೀವು ಕೊಡ್ಬೇಕು. ಆತ್ಮೀಯರೇ, ಇಲ್ಲಿ ಸರ್ವ ಖಜಾನೆ ಅಂತಂದ್ರೆ ಕೇವಲ ಆತ್ಮಕಷ್ಟೇ ಅಲ್ಲ, ಅಂದ್ರೆ ಆ ದಿನಕ್ಕೆ ನೀವು ಯಾರ್ಯಾರಿಗೆ ಪೇಮೆಂಟ್ ಮಾಡ್ಬೇಕು, ಆ ಪೇಮೆಂಟ್ ಮಾಡುವಂತ ನಿರಾಕಾರ ಶಕ್ತಿನೂ ನಿಮ್ಮ ಹತ್ರ ಇರ್ಬೇಕಾಗತ್ತೆ. ಶರೀರಕ್ಕೆ ಏನ್ ಬೇಕು ಅದು ಇರ್ಬೇಕು, ಧನಕ್ಕೆ ಏನ್ ಬೇಕು, ಸಾಧನಕ್ಕೆ ಏನ್ ಬೇಕು ಅದನ್ನು ಕೂಡ ಇರಬೇಕು. ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಜನರಿಗೆ ಬೇಕಾಗಿರುವಂತ ಸ್ಥೂಲ ಮತ್ತು ಸೂಕ್ಷ್ಮ ಎರಡೂ ಕೂಡ ಇರಬೇಕಾಗತ್ತೆ. ಇದೆಲ್ಲನೂ ಇದ್ದು ಬಿಟ್ಟು ನೀವು ಹೊರಗಡೆ ಪ್ರಪಂಚದಲ್ಲಿ ಕರ್ಮ ಮಾಡ್ಕೊಂಡು ವಾಪಸ್ ಬಂದಾಗ ನಿಮ್ಗೆ ಹೊರಗಡೆ ಪ್ರಪಂಚದಲ್ಲಿ ಯಾರ ಎದುರುಗಡೆ ಆದ್ರೂ ಏನಾದ್ರು ಬೇಕು ಅಂತ ಹೋಗ್ಬೇಕಾದ ಅನಿವಾರ್ಯತೆ ಬರುತ್ತಾ? ಬರೋದಿಲ್ಲ. ಆ ವ್ಯಕ್ತಿಗೆ ಮಧ್ಯದಲ್ಲಿ ಕಾರಿಂದ ಕೆಳಗಡೆ ಇಳಿಬೇಕು ಅಂತ ಅನ್ಸತ್ತಾ? ಅನ್ಸೋದಿಲ್ಲ. ಆ ಕಡೆ ಈ ಕಡೆ ಅಂಗಡಿ ನೋಡ್ಬೇಕು ಅಂತ ಅನ್ಸತ್ತಾ? ಯಾಕೆ? ಎಲ್ಲ ಅವ್ರ ಹತ್ರನೇ ಇರ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಆ ಸರ್ವ ಖಜಾನೆಗಳಿಂದ ನೀವೇನಾಗಿರ್ಬೇಕು? ಸಂಪನ್ನ. ಹೀಗೆ ಲೌಕಿಕದಲ್ಲಿ ಆ ಸಂಪನ್ನತೆ ಹೇಳೋದು ಅವರ ಮುಖದ ಮೂಲಕ. ಅಂದ್ರೆ ಅಕ್ಕಂದಿರು ಏನ್ ಮಾಡ್ತಾರೆ, ಅವ್ರ ಹತ್ರ ಎಲ್ಲಾ ಶ್ರೀಮತಿಗೆ ನೇಲ್ ತೋರಿಸ್ತಾ ಇರ್ತಾರೆ, ವಿಶೇಷವಾಗಿ ಮುಖದಲ್ಲಿ. ನಾಗರತ್ನಕ್ಕರು ಚೆನ್ನಾಗ್ ಗೊತ್ತು ಅಲ್ವಾ ನಾಗರತ್ನಕ್ಕ? ಬ್ಯೂಟಿ ಪಾರ್ಲರ್ ನಲ್ಲಿ ಬೇರೆಯವ್ರಿಗೆ ಶೃಂಗಾರ ಮಾಡಿ 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 ಶ್ರೀಮಂತಿಗೆ ಏನೇನ್ ಮಾಡುವಂತದ್ದು? ತೋರಿಸೋದು. ಕೈ ಕಾಲಿಗೆ ಅಷ್ಟು ಮಾಡೋದಿಲ್ಲ, ಮಾಡೋದು ಯಾವ್ದಕ್ಕೆ? ಮುಖದಲ್ಲಿ. ಅದ್ರ ಜೊತೆಗೆ ಚಲನ್. ಚಲನ್ ಅಂದ್ರೆ ಬಾಬಾ ಹೇಳ್ತಾರೆ ನಡವಳಿಕೆ, ಮಾತು, ಕೃತಿ. ಓಕೆ, ಯಾವ್ದೋ ಒಂದು ವ್ಯಕ್ತಿ ತುಂಬಾ ಶ್ರೀಮಂತ ಅಂತ ತಿಳ್ಕೊಳ್ಳಿ, ಏನ್ ಹೇಳಿ? ತುಂಬಾ ಶ್ರೀಮಂತ. ಆದ್ರೆ ಬಾಯಿ ಓಪನ್ ಮಾಡಿದ್ರೆ ಆ ದಿನ ಏನ್ ಮಾಡಿದ್ರೆ ಮುಖ ತೊಳೆದೇ ಇಲ್ಲ, ದುರ್ವಾಸನೆ ಬರ್ತಾ ಇದೆ. ಆವಾಗ ಜನ ಅವ್ರನ್ನ ಒಪ್ಕೊಳ್ತಾರ? ಇಲ್ಲ, ಶ್ರೀಮಂತ ಅಂತ ಒಪ್ಕೊಳ್ಳೋದಿಲ್ಲ.
ಓಕೆ, ಅವರು ಎಲ್ಲಾ ಶ್ರೀಮಂತರಿದ್ದಾರೆ, ಬಾಯಿ ಓಪನ್ ಮಾಡದೆ ಸಿಟ್ಟು, ಮೂಗಿನ ನೇರದಲ್ಲಿ ಮೂಗಿನ ತುದಿಯಲ್ಲಿ ಸಿಟ್ಟು ಅಂತ ಹೇಳ್ತಾರೆ. ಮುಗಿನ್ ತುದಿ. ಹಾ, ಅವಾಗ ಎಷ್ಟೇ ಶ್ರೀಮಂತಿಕೆ ಇದ್ರು ಜನ ಅವರನ್ನು ಶ್ರೀಮಂತ ಅಂತ ಒಪ್ಕೊಳ್ತಾರ? ಇಲ್ಲ. ಇನ್ನೊಬ್ಬನ ವ್ಯಕ್ತಿ ಏನು ಅಂತಂದ್ರೆ ಬರೀ ಅಳ್ತಾ ಇರೋದು, ಮಾತಾಡ್ದಾಗ ಏನ್ ಮಾಡೋದು? ಅಳೋದು. ಅಳೋದು. ಅವ್ರನ್ನ ಜನ ಒಪ್ತಾರ? ಒಪ್ಪಲ್ಲ. ಹಾ. ಇನ್ನು ಕೆಲವು ಶ್ರೀಮಂತರಾದ್ರು ಯಾವಾಗ್ಲೂ ಬೇಡೋದು, ಅವರನ್ನ ಜನ ಒಪ್ತಾರ? ಒಪ್ಪಲ್ಲ. ಹಾ. ಇನ್ನು ಕೆಲವೊಂದು ಬಾಬನ ಮಕ್ಕಳು ತುಂಬಾ ಶ್ರೀಮಂತರು, ಏನ್ ಹೇಳಿ? ಬಾಬಾ ಮಕ್ಕಳು ತುಂಬಾ ಶ್ರೀಮಂತರು. ತುಂಬಾ ಶ್ರೀಮಂತರು, ಎದುರುಗಡೆ ಸಿಕ್ಕಿದವ್ರಿಗೆಲ್ಲ ಜ್ಞಾನ, ಹೇಳಿದ್ದೇ ಹೇಳೋದು. ಅವಾಗ ಜನ ಒಪ್ಕೊಳ್ತಾರ? ಆ ಹೇಳಿದ್ದೆ ಹೇಳ್ತಾರೆ, ಒಪ್ಪೋದಿಲ್ಲ. ಅಲ್ಲ, ಹೊಸ ವಿಷಯ ಹೇಳಿದ್ರು ಕೂಡ ಎದುರುಗಡೆ ಸಿಕ್ಕಿದ ತಕ್ಷಣ ಸುಮ್ನೆ ಇರೋದೇ ಇಲ್ಲ, ಮಾತಾಡ್ತಾನೆ ಇರ್ತಾರೆ. ಅವಾಗ ಇಲ್ಲ ತಾನೆ? ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಯಾವ ಸಮಯದಲ್ಲಿ ಯಾವುದನ್ನು ಯಾವ ರೀತಿ ಧಾರಣೆ ಮಾಡಬೇಕು ಹೇಳುವಂತ ಪರಿಜ್ಞಾನ ಬುದ್ಧಿವಂತಿಕೆನೂ ಕೂಡ ನಮ್ಗೆ ಇರಬೇಕಾಗತ್ತೆ. ಹೇಗೆ ಶ್ರೀಮಂತಿಕೆ ಹೇಳುವಂಥದ್ದು ಅವರ ಶರೀರವನ್ನು ನೋಡಿದಾಗ ಪ್ರಪಂಚದ ಜನರಿಗೆ ಗೊತ್ತಾಗತ್ತೋ, ಹಾಗೆ ಈ ಒಂದು ಅಲೌಕಿಕತೆಯಿಂದ ನೀವು ಧಾರಣೆ ಜನರಿಗೆ ತೋರಿಸಬೇಕು ಅಂತ ನೀವೇನ್ ಮಾಡ್ಬೇಕು? ನಿಮ್ಮ ಮುಖದ ಮೂಲಕ, ನಡತೆಯ ಮೂಲಕ ಏನ್ ಸಾಕ್ಷಾತ್ಕಾರ ಆಗ್ಬೇಕಂತೆ? ಅಲೌಕಿಕತೆ. ನಗರತಕ್ಕ ಲಿಪ್ಸ್ಟಿಕ್ ಹೆರಡೇನ ಅಲೌಕಿಕತೆ ಕಾಣಿಸ್ಬೇಕು, ಒಳಗಡೆಯಿಂದ ಬರುವಂತ ಹೊಳಪಿರ್ಬೇಕು. ಸಾಕ್ಷಾತ್ಕಾರ ಯಾರಿಗೆ ಮಾಡಿಸ್ಬೇಕು? ಸರ್ವಾತ್ಮ ಬೇರೆಯವರಿಗೆ ಸರ್ವರಿಗೆ ಮಾಡಿಸ್ಬೇಕು ಅಂತ ನೀವೇನ್ ಮಾಡ್ಬೇಕಾಯ್ತು? ನಾನು ಅದನ್ನ ಧರಿಸ್ಬೇಕಾಯ್ತು. ಯಾವ್ದಿಂದ? ನಿರಾಕಾರ ಸ್ವರೂಪ, ಮನಬುದ್ಧಿಯಿಂದ. ಯಾವ್ದಿಂದ? ಶರೀರ ಹೇಳುವಂತ ಸಾಧಾರಣದಿಂದ ನೀವು ಅದನ್ನ ಧರಿಸಿರೋದ್ರಿಂದ ತಾನೇ ಜನರಿಗೆ ಕಾಣ್ತಾ ಇದೆ. ನಿಮ್ಮ ರೋಡ್ಗಳು ಕಾಣ್ತಾ ಇದೆ, ವೈಟ್ ಬಟ್ಟೆ ಇದೆ, ನಿಮ್ಮ ಏನಿದೆ ಅದು ತಾನೇ ಕಾಣುತ್ತೆ. ಬಾಡಿಗೆದಿದ್ರೆ ಸ್ವಂತದಿದ್ರೆ ಅಲ್ವಾ? ಹಾಗೆ ಇಲ್ಲಿ ಸ್ಥೂಲವಾದಂತ ಶ್ರೀಮಂತಿಕೆಯನ್ನ ಪ್ರಪಂಚದ ಜನರಿಗೆ ಶರೀರ ಹೇಳುವಂತ ಸಾಧನ ಧನದ ಮೂಲಕ, ಜನರ ಮೂಲಕ ತೋರಿಸಿ, ನೋಡ್ರಿ ನನ್ನ ಮಗ US ಅಲ್ಲಿ ಇದ್ದಾನೆ, ನನ್ನ ಮಗ ನೋಡ್ರಿ ಮಿಲಿಟರಿಯಲ್ಲಿ ಇದ್ದಾನೆ, ಹೀಗೆ ಜನರ ಮೂಲಕ ಏನ್ ಮಾಡುವಂತದ್ದು? ಶ್ರೀಮಂತಿಕೆಯನ್ನ ತೋರಿಸುವಂಥದ್ದು. ಹಾಗೆ ಇಲ್ಲಿ ಮನಬುದ್ಧಿಯಿಂದ ಏನ್ ಮಾಡ್ಬೇಕಂತೆ? ಸದ್ಗುಣವನ್ನ ನಾವೇನ್ ಮಾಡ್ಬೇಕು? ಧಾರಣೆಯನ್ನ ಮಾಡಿ ಏನ್ ಮಾಡ್ಬೇಕು? ಸಾಕ್ಷಾತ್ಕಾರ ಮಾಡಿಸ್ಬೇಕು. ಯಾರಿಗೆ? ಏನನ್ನ ಧಾರಣೆ ಮಾಡ್ಬೇಕಂತ ಬಾಬಾ ಹೇಳ್ತಾರೆ? ಗುಣಶಕ್ತಿ ಅಲ್ಲ. ಈಗ ಮಾತ್ರ 1 ಸೆಕೆಂಡ್ ಮೊದಲು ನೀವೇ ತಾನೇ ಹೇಳಿದ್ದು ಜ್ಞಾನ ಗುಣಶಕ್ತಿಗಳನ್ನು ಧಾರಣೆ ಮಾಡ್ಬೇಕು ಅಂತ. ಇವಾಗ ನೋಡುದು ಅಲ್ಲ ಅಂತಂದ್ರೆ ಬಾಬಾ ಹೇಳ್ತಾರೆ, ಸಮಯದ ಅನುಸಾರ ಜ್ಞಾನ ಗುಣಗಳನ್ನ ಧಾರಣೆ ಮಾಡೋದಲ್ಲ. ಏನ್ ಮಾಡ್ಬೇಕು? ವಿಶ್ವಕ್ಕೆ ಹಂಚಬೇಕು. ಬಾಬನನ್ನೇ ಕುಳಿಸ್ಬೇಕಲ್ರಿ. ಯಾರನ್ನ ಕುಳಿಸ್ಬೇಕು? ಬಾಬನನ್ನ ಕುಳಿಸ್ಬೇಕು. ಅವಾಗ ಯಾರಿಗೆ ಏನ್ ಬೇಕು? ನಿಮ್ಮ ಬನ ಬುದ್ಧಿಯ ಮೂಲಕ, ತನುವಿನ ಮೂಲಕ ಸಾಕ್ಷಾತ್ಕಾರವನ್ನ ನಿಮ್ಮಪ್ಪನೇ ಅವರಿಗೆ ಮಾಡಬೇಕು. ನೀವು ಮಾಡಬಾರ್ದು. ಏನ್ ಮಾಡಬಾರ್ದು? ಅವನು ನನಗೆ ಗುಣ ಕೊಟ್ಟ, ನಾನು ಧರಿಸಿದ್ದೇನೆ, ನಾನು ಜನರಿಗೆ ತೋರಿಸ್ತೇನೆ ಅಲ್ಲ. ಅವರು ನನಗೆ ಜ್ಞಾನ ಹೇಳಿದ್ರು, ನಾನು ಅವ್ರಿಗೆ ಜ್ಞಾನ ಹೇಳ್ತಿದ್ದೇನೆ ಅಲ್ಲ. ಏನ್ ಮಾಡ್ಬೇಕು? ಅವರ ಸಾಕ್ಷಾತ್ಕಾರವನ್ನ ಅವರೇ ಮಾಡಬೇಕು. ಅಂತಂದ್ರೆ ನಡವಳಿಕೆ ಮತ್ತು ಮುಖದ ಮೂಲಕ ನಾನು ತೋರಿಸ್ಬೇಕು ಅಂದ್ರೆ, ಕರ್ಮ ಮಾಡ್ತಾ ಇರುವಂತ ಸಮಯದಲ್ಲೂ ಕೂಡ ಆ ಸ್ಥಳವನ್ನ ನಾನು ಅವರಿಗೆ ಬಿಡ್ಬೇಕು. ಹೌದಾ? ನೀವು ಮಗುವನ್ನು ಎತ್ಕೊಂಡಿದ್ದೀರಿ, ಹೌದು. ಮಗುವನ್ನು ಶೃಂಗಾರ ಮಾಡಿದ್ಯಾರು? ಅಲ್ವಾ? ಮಗುವನ್ನ ಎತ್ಕೊಂಡಾಗ ಮಗುನೇ ಎದುರುಗಡೆ ಜೊತೆ ಮಾತಾಡ್ಬೇಕೆ ಹೊರತು ಮಧ್ಯದಲ್ಲಿ ನೀವೇನ್ ಮಾಡಬಾರ್ದು? ಮಾತಾಡಬಾರ್ದು. ಜನ ಯಾರನ್ನ ನೋಡ್ಬೇಕು? ಮಗು. ಅವ್ರ ಪ್ರಶ್ನೆಗಾದ ನಿನ್ನ ಹೆಸರೇನು ಕೇಳ್ತಾರೆ. ಯಾರಿಗೆ? ಆ ಮಗು ಏನ್ ಹೇಳ್ಬೇಕು? ನನ್ನ ಹೆಸರು ರಾಕೇಶ್ ಅಂತ ಹೇಳ್ಬೇಕು ಹೊರತು ನಿನ್ನ ಹೆಸರು ರಾಕೇಶ್ ಅಂತ ಹೇಳು ಅಂತ ಹೇಳ್ಬಿಟ್ಟು ಅಮ್ಮ ಏನ್ ಮಾಡ್ಬಾರ್ದು? ಅವರಿಗೆ ಹೇಳ್ಕೊಡಬಾರದು. ಈಗ ಹೇಳಿ, ಸಾಕ್ಷಾತ್ಕಾರ ಯಾರು ಮಾಡಿಸ್ಬೇಕು? ಆಮೇಲೆ ಯಾವ ಆತ್ಮನಿಗೆ ಯಾವ ಸಮಯದಲ್ಲಿ ಹೇಗೆ ಸಾಕ್ಷಾತ್ಕಾರ ಮಾಡ್ಬೇಕಂತ ಬಾಬನಿಗೆ ಗೊತ್ತು ತಾನೆ. ಇಲ್ಲಿ ಪ್ರಶ್ನೆ, ಚಲನೆ ಮತ್ತು ಚೆಹರೆಯಿಂದ ಅಂತ ಯಾಕೆ ಹೇಳಿದ್ರು ಬಾಬಾ?
ಯಾಕೆ ಹೇಳಿದ್ರು? ಅಂದ್ರೆ ಅನುಭವ ಆಗದೆ ಚಲನೆ ಚಹರೆಯಿಂದನೇನ. ಅಂದ್ರೆ ನಾವು ಸಾಕ್ಷಾತ್ಕಾರ ಏನ್ ತಿಳ್ಕೊಂಡಿದ್ವಿ ಅಂತಂದ್ರೆ, ನಾವು ಸ್ಟೇಜ್ ಮೇಲೆ ಕೂತ್ಕೊಂಡಿರ್ತೀವಿ, ನಾವು ತಪಸ್ಸು ಮಾಡ್ತಾ ಇರ್ತೀವಿ, ನಮ್ಮ ಎದುರುಗಡೆ ಸಾವಿರಾರು ಲಕ್ಷಾಂತರ ಜನ ಇರ್ತಾರೆ, ಹೌದಾ? ಅವರು ನಮ್ಮನ್ನ ನೋಡ್ತಾರೆ, ನಮ್ಮ ಮೂಲಕ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಂತ ನಾವೇನ್ ಮಾಡಿದ್ವಿ? ತಿಳ್ಕೊಂಡಿದ್ದು. ಇಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ? ಚಲನೆ ಚಹರೆಯಿಂದ ಮಾಡಿಸಿ ಅಂತ ಹೇಳ್ತಾರೆ. ಅಂದ್ರೆ ಸ್ಥೂಲವಾದಂತ ಶಾರೀರಿಕವಾದ ಸ್ಟೇಜ್ ಅಲ್ಲ, ನಿಮ್ಮ ಮನಸ್ಸನ್ನ ಆ ಸ್ಟೇಜ್ ಅಲ್ಲಿ ಇಡಬೇಕು. ಯಾವ್ದಲ್ಲಿ ಇಡಬೇಕು? ಮನಸ್ಸನ್ನು. ಸ್ಟೇಜ್ ಯಾವುದು? ಸ್ಟೇಜ್ ಯಾವುದು? ಮನಸ್ಸಿನ ಸ್ಟೇಜು, ಶರೀರದ ಸ್ಟೇಜು? ಮನಸ್ಸಿನ ಸ್ಟೇಜ್. ಅವಾಗ ಮನಸ್ಸು ಆ ಸ್ಟೇಜ್ ಅಲ್ಲಿ ಇದ್ರೆ ನೀವು ಬೇರೆ ಕರ್ಮ ಮಾಡ್ತಾ ಇದ್ದು ಕೂಡ ಸಾಕ್ಷಾತ್ಕಾರ ಆಗುತ್ತೋ ಆಗಲ್ವೋ? ಆಗುತ್ತೆ. ಅದನ್ನೇ ಬ್ರಹ್ಮ ಬಾಬಾ ಮಾಡಿ ತೋರಿಸಿದಾರಲ್ವಾ? ಹೌದು. ಬ್ರಹ್ಮ ಬಾಬಾ ಗಿಡಕ್ಕೆ ನೀರ್ ಹಾಕ್ತಾ ಇದ್ರಂತೆ, ಹೌದಾ? ಯಾರೊಬ್ರು ವ್ಯಕ್ತಿ ಬಂದ್ಬಿಟ್ಟು ಇಲ್ಲಿ ಯಾರೋ ಪ್ರಜಾಪಿತ ಬ್ರಹ್ಮ ಅಂತಿದಾರಂತಲ್ಲ, ಯಾರು ಅಂತ ಕೇಳಿದ್ರಂತೆ. ಯಾರತ್ರ? ಬ್ರಹ್ಮಬಾಬಾವ್ರ ಹತ್ರ. ಅವ್ರೇನ್ ತಿಳ್ಕೊಂಡಿದ್ರು? ಇವ್ರು ಯಾರೋ ಇವ್ರು ಮಾಲೀಕ. ಮಾಲಿ ಇವ್ರು ಯಾರೋ ಕೆಲಸಗಾರರು, ಯಾರೋ ಪಂಜೆ ಗಿಂಜೆ ಮೇಲ್ಗಡೆ ಕಟ್ಕೊಂಡ್ಬಿಟ್ಟು ಮಣ್ಣು ಗಿಡ ಮೆತ್ಕೊಂಡ್ಬಿಟ್ಟು ಯಾರು ಮಾಲಿ ಇವನು ಅಂತ ತಿಳ್ಕೊಂಡಿದ್ರು ಅಲ್ವಾ? ಹೌದು. ಶಾರೀರಿಕವಾಗಿ ಹೆಂಗಿದ್ರು ಅವರು? ಸಾಧಾರಣ. ಬಡತನದ ರೂಪದಲ್ಲಿ, ಆರ್ಡಿನರಿ ಕೆಲಸಗಾರ ರೂಪದಲ್ಲಿ, ಹೌದಾ? ಹೌದು. ಬಾಬಾ ಹಿಂಗ್ ನೀರ್ ಹಾಕ್ತಾರೆ, ಹಿಂಗೆ ಎತ್ಬಿಟ್ಟು ಹಿಂಗ್ ಮುಖ ನೋಡ್ತಾರಂತೆ. ನೋಡಿದ ತಕ್ಷಣದಲ್ಲಿ ಅವ್ರು ಆ ಒಂದು ಶಕ್ತಿಯಿಂದಾನೆ ಗೊತ್ತಾಗ್ಬಿಟ್ಟು ಕಾಲಿಗೆ ಬಿದ್ಬಿಟ್ರೆ ಕ್ಷಮಿಸಿ ಅಂತ, ಹೌದಾ? ಅವಾಗ ಬಾಬಾ ಏನಾದ್ರು ಸ್ಟೇಜ್ ಮೇಲೆ ಇದ್ರ, ಗದ್ದೆ ಮೇಲೆ ಇದ್ರ? ಇಲ್ಲ. ತಾನೆ. ಶಾರೀರಿಕವಾಗಿ ಹೇಗಿದ್ರು ಅವರು? ಸಿಂಪಲ್. ಅಲೌಕಿಕತೆಯಿಂದ ಏನ್ ಮಾಡಿದ್ರು? ಧಾರಣೆ ಮಾಡಿದ್ರು. ಅವಾಗ ಎದುರುಗಡೆ ಅವ್ರಿಗೆ ಏನ್ ಕಾಣ್ತು? ಅವರು ಮೂಲವಾಗಿ ಆರಂಭದಲ್ಲಿ ಶರೀರ ನೋಡಿದ್ರು ಕೂಡ ಬ್ರಹ್ಮ ಬಾಬಾ ಅಲೌಕಿಕತೆಯನ್ನು ಧಾರಣೆ ಮಾಡಿದಾಗ, ಆ ಧಾರಣೆಯ ಆಧಾರದಿಂದ ಎದುರುಗಡೆ ವ್ಯಕ್ತಿಯನ್ನು ನೋಡಿದಾಗ ಅವ್ರಿಗೇನಾಯ್ತು? ಲೌಕಿಕತೆ ಸಾಕ್ಷಾತ್ಕಾರ ಆಯ್ತು, ಅಲೌಕಿಕತೆ ಸಾಕ್ಷಾತ್ಕಾರ ಆಯ್ತು. ಅಲೌಕಿಕತೆ ಸಾಕ್ಷಾತ್ಕಾರ ಆಯ್ತು. ಆ ಸಾಕ್ಷಾತ್ಕಾರ ಬ್ರಹ್ಮ ಬಾಬಾ ಮಾಡಿದ್ದು, ಶಿವ ಬಾಬಾ ಮಾಡಿದ್ದು? ಶಿವಬಾಬಾ ಮಾಡಿದ್ದು. ಹೆಂಗ ಮಾಡಿದ್ರು? ಬ್ರಹ್ಮ ಬಾಬಾವ್ರ ಮೂಲಕ. ಬ್ರಹ್ಮ ಬಾಬಾನಲ್ಲಿ ಕುಳಿಸಿದ್ರು. ಬ್ರಹ್ಮ ಬಾಬಾವನ್ನು ಕುಳಿಸಿರೋದಕ್ಕೆ ತಾನೇ ಅವ್ರ ಸಾಕ್ಷಾತ್ಕಾರ ಆಯ್ತು. ಹೌದು. ಹೌದು. ಹಾಗೆ ನೀವು ಕೂಡ ಏನ್ ಮಾಡ್ಬೇಕು? ಫಾಲೋ ಆಧಾರ. ಈಗ ನಿಮ್ಗೆ ಸ್ಟೇಜ್ ಬೇಕಾ? ಬೇಡ. ನೀವು ಸಾಕ್ಷಾತ್ಕಾರ ಮಾಡಿಸ್ಬೇಕಾ? ಯಾರು ಮಾಡಿಸ್ಬೇಕು? ಬಾಬಾ ಬಾಬಾ ಮಾಡಿಸ್ತಾರೆ. ನಿಮ್ ಕೆಲ್ಸ ಏನು? ಸುಮ್ನೆ ಸದಾ ಕಾಲ ಅವನು ಅಲ್ಲಿ ಇರಬೇಕು. ಎಲ್ಲಿ? ಭ್ರಕುಟಿಯಲ್ಲಿ. ಆ ಸ್ಥಳದಲ್ಲಿ ಅವನಿಗೆ ಸ್ಥಳವನ್ನ ಏನ್ ಮಾಡ್ಬೇಕು? ಬಿಟ್ಕೊಟ್ಟಿದ್ರೆ ನಿಮಗೆ ಆ ದಿನದಲ್ಲಿ, ಆ ಗಂಟೆಯಲ್ಲಿ, ಆ ನಿಮಿಷದಲ್ಲಿ ನಿಮ್ಗೆ ಯಾವ್ದರ ಕಡಿಮೆ ತರದ ಅನುಭವನೂ ಕೂಡ ಬಾಬಾ ಅನ್ಸಲ್ಲ. ಮಾಡಿಸೋದಿಲ್ಲ. ಹಾಗಂತ ನಿಮ್ಗೆ ಬೇಕಾಗಿರೋ 36 ವೆರೈಟಿ ಊಟನೂ ಕೊಡಿಸೋದಿಲ್ಲ. ಬೇಡ ಅಲ್ಲ, ಕೊಡಿಸೋದಿಲ್ಲ. ಓಕೆನಾ? ಸಿಂಪಲ್ ಭೋಜನ ಅಲ್ಲ. ನಿಮ್ಗೆ ಏನೇ ಕೊಟ್ಟರು ಕೂಡ ನಿಮ್ ಸ್ಥಿತಿ ಹೇಗಿರ್ಬೇಕು? ನಾರ್ಮಲ್. ಸಾಕ್ಷಾತ್ಕಾರ ಮಾಡಿಸೋದ ಕಡೆನೇ ಗಮನ ಇರಬೇಕೆ ಹೊರತು ಇವತ್ತು ಸಿಂಪಲ್ ಊಟ ಸಿಕ್ಕಿದ್ಯಾ, ಇವತ್ತು ವೆರೈಟಿ ಊಟ ಸಿಕ್ಕಿದ್ಯಾ, ಇವತ್ತು ನಿಂದನೆ ಮಾಡಿದಾರ, ಇವತ್ತು ಹೊಗಳಿಕೆ ಮಾಡಿದ್ದಾರೆ, ಇದ್ರ ಕಡೆಗೆ ನಿಮ್ಮ ಗಮನ ಇರಕೂಡದು. ಸಮಯದ ಅನುಸಾರ ಯಾವಾಗ್ಲೂ ಕೂಡ ನಾವೇನಾಗಿರ್ಬೇಕು? ಖುಷಿಯಾಗಿರ್ಬೇಕು. ಸಂಪನ್ನಾಗಿರ್ಬೇಕು. ಯಾವ್ದಿಂದ? ಹಾ, ಭಗವಂತನ ಪ್ರಶ್ನೆ. ಮಕ್ಕಳೇ, ನಿಮ್ಗೆ ಎಲ್ಲಾ ರೀತಿ ಸಾಧನಗಳಿದಾವೆ, ಮೈಮೇಲೆ ಪೂರ್ತಿ ಬಂಗಾರ ಇದೆ, ಎಲ್ಲ ಸುಂದರವಾಗಿದ್ದೀರಿ, ಮಾನಸಿಕವಾಗಿ ಶಾಂತಿ, ನೆಮ್ಮದಿ, ಖುಷಿ ಇಲ್ಲ ಅಂತಂದ್ರೆ ಅದು ನಿಜವಾದ ಜೀವನನ? ಮನಸ್ಸು ಖುಷಿಯಾಗಿದೆ, ಈಶ್ವರ್ಯ ಸೇವೆಯಲ್ಲಿ ಮಸ್ತ್ ಆಗಿದೆ, ಸಿಂಪಲ್ ಬಟ್ಟೆ, ಹರಿದೋಗಿರ್ದಲ್ಲ ಸಿಂಪಲ್ ಬಟ್ಟೆ, ಹಳೆ ಬಟ್ಟೆ, ಓಕೆನಾ? ಊಟಕ್ಕೆ ಅನ್ನ ಮಜ್ಜಿಗೆ ಮಾತ್ರ ಸಿಕ್ಕಿದೆ, ಆವಾಗ ಆ ಕ್ಷಣ ಹೇಗಿರ್ತದೆ? ಖುಷಿಯಾಗಿರ್ತದೆ, ಸಂಪನ್ನ ಆಗಿರ್ತದೆ ಅಲ್ವಾ? ಭಗವಂತನಲ್ಲಿ ಕುಳಿಸಿದಿರಿ, ನಿಮ್ಮ ಮೂಲಕ ಎದುರುಗಡೆ ಇರೋ ಆತ್ಮಗಳಿಗೆ ಸಾಕ್ಷಾತ್ಕಾರ ಆಗಿದೆ. ಇಷ್ಟೋ ವರ್ಷದಿಂದ ಅವರು ಹಾತುರಿತಾ ಇದ್ರು, ಅವ್ರು ಹೃದಯದಿಂದ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅವಾಗ ಎಷ್ಟು ಖುಷಿ ಆಗತ್ತೆ? ತುಂಬಾ ಖುಷಿ ಆಗ್ತದೆ. ಬಾಯಿಯಿಂದ ಹೇಳಿರೋದಿಲ್ಲ, ಮನಸ್ಸಿನಿಂದ ಹೇಳಿರ್ತಾರೆ. ಹೌದು. ಅವಾಗ ಅದು ಬಂದ್ಬಿಟ್ಟು ನಿಮ್ಗೆ ಟಚ್ ಆಗತ್ತೋ ಆಗಲ್ವೋ? ಆಗುತ್ತೆ. ಅವ್ರು ಮನಸ್ಸಿನಿಂದ ಹೇಳಿದಾಗ ಟಚ್ ಆಗತ್ತೋ, ಅಥವಾ 2 kg ದೂದ್ ಬೇಡ ತಂದ್ಕೊಟ್ಟಾಗ ಖುಷಿ ಆಗತ್ತೋ? ಮನಸ್ಸಿನಿಂದ ಹೇಳ್ದಾಗ. ಇಲ್ಲ ಅಣ್ಣವ್ರೆ, ಒಂದ್ 2 kg ನೆಕ್ಲೆಸ್ ತಂದ್ಕೊಡ್ಲಿ, ಅವಾಗ ಬೇಕಾದ್ರೆ ಖುಷಿ ಆಗತ್ತೆ? ಆಗತ್ತಾ? ಇಲ್ಲ. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಮಕ್ಕಳೇ ಬಂಗಾರದ ಇಟ್ಟಿಗೆನೆ ಇರ್ತಾವೆ, 2 kg ಅಲ್ಲ. ಏನಿರ್ತದೆ? ಬಿಲ್ಡಿಂಗ್ ಯಾವ್ದ್ರಿಂದ ಇರ್ತದೆ? ಬಂಗಾರ. ಆದ್ರೆ ಖುಷಿಯಾಗಿರೋದು ಎಲ್ಲಿ? ಸತ್ಯುಗದಲ್ಲೋ ಸಂಗಮಯುಗದಲ್ಲೋ? ಸಂಗಮದಲ್ಲಿ. ಕಾರಣ
ಬಾಬಾ ಇದ್ದಾರೆ. ಆಧ್ಯಾತ್ಮಿಕ ಸುಖ ಇರ್ತದೆ, ಆತ್ಮಿಕ ಸುಖ ಇರ್ತದೆ. ನಾವು ಬೇರೆಯವ್ರು ಕೊಡ್ತಾ ಇರ್ತೀವಿ, ಅವಶ್ಯಕತೆ ಕೊಟ್ಬಿಟ್ಟು ಅವ್ರ ಸಮಸ್ಯೆ ಪರಿಹಾರ ಆಗ್ತಾ ಇರ್ತದೆ. ಅವ್ರ ಹೃದಯದಿಂದ ಧನ್ಯವಾದ ಹೇಳ್ತಾ ಇರ್ತಾರೆ, ಬಾಬನಿಂದನೂ ಆಶೀರ್ವಾದ ಸಿಗ್ತಾ ಇರ್ತದೆ, ಆ ಆತ್ಮಗಳಿಂದನೂ ಆಶೀರ್ವಾದ ಸಿಗ್ತಾ ಇರ್ತದೆ. ಅದರ ಸುಖ 5,000 ವರ್ಷದಲ್ಲಿ ಎಂದೂ ಕೂಡ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೇಳಿ, ಸೇವೆ ಯಾವಾಗ ಮಾಡ್ಬೇಕು? ಈಗ ಸದಾ. ಸದಾ. ಏನ್ ಹೇಳಿ? ಸದಾ ಅದು ಆ ಸ್ಥಿತಿಯಲ್ಲಿ ಇದ್ದಾಗ ನಿಮ್ಮ ಮುಖ, ನಿಮ್ಮ ಸಂಕಲ್ಪ, ನಿಮ್ಮ ಯೋಚನೆ, ನಿಮ್ಮ ಕರ್ಮ, ಕರ್ಮೇಂದ್ರಿಯ, ಸ್ಥೂಲ ಕರ್ಮೇಂದ್ರಿಯ, ಸೂಕ್ಷ್ಮ ಕರ್ಮೇಂದ್ರಿಯ, ಎಲ್ಲಾ ಸಮಯ ಎಲ್ಲವಾಗ್ಲೂ ಕೂಡ ಏನಾಗ್ತಾ ಇರಬೇಕು? ಸಾಕ್ಷಾತ್ ಭಗವಂತನ ಆಕಾರನೇ ಜನರಿಗೆ ಏನಾಗ್ತಾ ಇರಬೇಕು? ಅನುಭವ ಆಗ್ಬೇಕು. ಅದವರು ಬಣ್ಣದ ರೂಪದಲ್ಲಾದ್ರೂ ಮಾಡ್ಲಿ, ಕಿರಣ ರೂಪದಲ್ಲಾದ್ರೂ ಮಾಡ್ಲಿ, ವಿಷ್ಣುವಿನ ರೂಪದಲ್ಲಾದ್ರೂ ಮಾಡ್ಲಿ, ಸಪ್ತ ಗುಣಗಳ ಮಾಡ್ಲಿ, ಶಕ್ತಿಯಿಂದ ಮಾಡ್ಲಿ, ಸಮಸ್ಯೆ ಪರಿಹಾರ ಮಾಡೋದ್ರ ಮೂಲಕನಾಗ್ಲಿ ಮಾಡ್ಲಿ. ಯಾಕಂತಂದ್ರೆ ಎದುರುಗಡೆಯನ್ನು ಮನಸ್ಸಿನಲ್ಲಿ ಭಗವಂತನಲ್ಲಿ ಯಾವ ರೂಪದಲ್ಲಿ ನಿರೀಕ್ಷೆ ಮಾಡ್ತಾನೋ ಅದೇ ರೀತಿ ಬಾಬಾ ಸಾಕ್ಷಾತ್ಕಾರ ಮಾಡಿಸ್ತಾರೆ. ಕೆಲವೊಂದ್ಸಲ ನಾವು ಕೂಡ ಬಾಬನಿಗೆ ಹೇಳ್ತೀವಿ, ನಗರತ್ನಕ್ಕ ಏನ್ ಹೇಳ್ತೀವಿ ಗೊತ್ತಾ? ಬಾಬಾ ನೀನು ಇದನ್ನ ಮಾಡ್ಕೊಡ್ತೀವಿ, ನೀನ್ ಇದೀಯಾ ಅಂತ ನಾವು ಒಪ್ಕೊಳ್ತೀವಿ ಅಲ್ವಾ? ಅವನು ಒಪ್ಕೊಳ್ಳೋದು ಯಾವಾಗ? ನೀವ್ ಹೇಳಿದ್ದನ್ನ ಮಾಡ್ಕೊಟ್ಟಾಗ ಮಾತ್ರ ಭಗವಂತ ಇದ್ದಾನೆ ಅಂತ ಒಪ್ಕೊಳ್ತಾನ, ಹೌದಾ? ಅವಾಗ ಅವನಿಗೆ ಕಿರಣ ತೋರಿಸಿದ್ರೆ ದೇವ್ರು ಅಂತ ಒಪ್ಪುತ್ತಾನೋ ಒಪ್ಪಲ್ವೋ? ಒಪ್ಪೋದಿಲ್ಲ. ಮುಸ್ಲಿಂ ಅವ್ರಿಗೆ ಅಲ್ಲ ಅಂದ್ರೆ ಸಾಕ್ಷಾತ್ಕಾರ ಆಗ್ಬೇಕಲ್ಲ, ಅವನಿಗೆ ಜೀಸಸ್ ತೋರಿಸ್ಬಿಟ್ಟು ಅವ್ರಿಗೆ ಸಾಕ್ಷಾತ್ಕಾರ ಆಗತ್ತಾ? ಇಲ್ಲ. ಇಲ್ಲ ಅಲ್ವಾ? ಈಗ ರಾಕೇಶ್ ಅಣ್ಣಗೆ ಡೈರಿ ಮಿಲ್ಕೇ ಬೇಕು, ಅವಾಗ ಅವನಿಗೆ ಖುಷಿ ಆಗ್ತದೆ ಅಲ್ವಾ? ಕಾರುಣ್ಯಕ್ಕೆ ಅವ್ರಿಗೆ ಫೀಸಾನೇ ಬೇಕು, ಅವಾಗ ಅವ್ರಿಗೆ ಖುಷಿ ಆಗ್ತದೆ. ಯಾರ್ಯಾರಿಗೆ ಏನೇನ್ ಬೇಕು ಅವಾಗ ಅವ್ರಿಗೆ ಕೊಟ್ಟಾಗ್ತಾರೆ, ಅವ್ರಿಗೆ ಖುಷಿ ಆಗೋದು. ಹೌದು. ಯಾರ್ಯಾರಿಗೆ ಏನೇನ್ ಬೇಕು ಅಂತ ಯಾರಿಗ್ ಗೊತ್ತು? ಬಾಬಾ ಅವ್ರು ಕೆಲವರಿಗೆ ತುಂಬಾ ಬಾಯಾರಿಕೆ, ಭಗವಂತ ನೀರ್ ಕೊಡ್ಸಪ್ಪ ಅಂತ ಹೇಳ್ತಾರೆ, ಅಯ್ಯೋ ಭಗವಂತ ನನ್ ಜೊತೆಲಿ ಇದ್ದಾರಪ್ಪ, ನನಗೆ ಹೇಳಿದ ತಕ್ಷಣ ಏನ್ ಮಾಡ್ಬಿಟ್ರು? ಅವಾಗ ಭಗವಂತ ನನ್ ಜೊತೆಲಿ ಇದ್ದ ಅಂತ ಅವ್ನೇನ್ ಮಾಡ್ಬಿಡ್ತಾನೆ? ಒಪ್ಕೊಂಡ್ಬಿಡ್ತಾರೆ. ಅಲ್ವಾ? ನಿಮ್ಮತ್ತೊಂದು ನೀರ್ ಇರ್ತದೆ, ನೀರು ತೆಗೆದು ಕೊಡ್ತೀರಾ ಅವನಿಗೆ ಅಲ್ವಾ? ಅವಾಗೇನ ಅಯ್ಯೋ ದೇವ್ರ ರೂಪದಲ್ಲಿ ಕೊಟ್ಬಿಟ್ರಪ್ಪ, ಅವಾಗ ಏನಾಗತ್ತೆ ನಿಮ್ಗೆ? ನೀವು ಸಿಂಪಲ್ ಆಗಿ ನೀರು ಕೊಟ್ಟರು ಕೂಡ ನಿಮ್ಮ ಕರ್ಮದಿಂದ ಅವ್ರಿಗೆ ಏನಾಗ್ತದೆ? ಆಶೀರ್ವಾದ ದೇವರಿಗೆ ನಾನು ಕೇಳಿದೆ, ನಿಮ್ಮ ಮೂಲಕ ಏನಾಯ್ತು? ಸಿಕ್ತು. ಅಣ್ಣವ್ರಿ ನಾವೇನೋ ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ವಿ, ನಿಮ್ಮ ಕ್ಲಾಸಿನ ಮೂಲಕ ನಮ್ಗೆ ಉತ್ತರ ಏನಾಗ್ಬಿಡ್ತು? ಸಿಕ್ತು. ಕೆಲವರು ಏನ್ ಹೇಳ್ತಾರೆ ಗೊತ್ತಾ? ಸೇವೆಗೆ ಹೋದಾಗ ಅಣ್ಣವ್ರ ಏನೋ ಪ್ರಶ್ನೆ ಇದೆ ಅಂತ ಹೇಳ್ತಾರೆ, ಸರಿ ಕೇಳಿ ಅಂತ ಹೇಳ್ತೀವಿ. 1 ನಿಮಿಷ ಇದೆ, ಸ್ವಲ್ಪ ಕ್ಲಾಸ್ ಕೇಳಿ ಆಮೇಲೆ ಕೇಳಿ ಅಂತ ಹೇಳ್ತೀವಿ, ಸರಿನಾ? ಕ್ಲಾಸ್ ಕೇಳಿದ್ಮೇಲೆ ಅಣ್ಣವ್ರ ಉತ್ತರ ಸಿಗ್ಬಿಡ್ತಾವ. ನಿಮ್ ಪ್ರಶ್ನೆ ಏನಿದೆ ನಮ್ಗೆ ಗೊತ್ತಾ? ನೀವು ಕೇಳೇ ಇರೋದಿಲ್ಲ, ಗೊತ್ತಿರೋದು ಯಾರಿಗೆ? ನಮ್ಗೆ, ಬಾಬನಿಗೆ. ಬಾಬನಿಗೆ ಉತ್ತರ ಯಾರು ಕೊಡ್ತಾರೆ? ಬಾಬಾ ಕೊಡ್ತಾರೆ. ಯಾವಾಗ? ಆ ಸಮಯದಲ್ಲಿ ನೀವು ಅವನಿಗೆ ಅವನ ಕೆಲಸ ಮಾಡ್ಲಿಕ್ಕಲ್ಲಿ ಬಿಟ್ಟಾಗ, ಹೌದು ತಾನೆ? ಆವಾಗ ಅವನು ಆ ಕೆಲಸವನ್ನ ಮಾಡ್ತಾರೆ. ಈಗ ಹೇಳಿ, ಯಾರು ಸಾಕ್ಷಾತ್ಕಾರ ಆಗ್ಬೇಕು? ನಿಮ್ಮದು ನಿಮ್ಮಪ್ಪಂದು? ಬಾಬನ ಸಾಕ್ಷಾತ್ಕಾರ ಆಗ್ಬೇಕಂತ ಮೊದ್ಲು ಕಂಡೀಷನ್ ಏನು? ನಾವು ಕೊಡ್ಬೇಕು, ನೀವಲ್ಲಿ ಇರಬಾರ್ದು. ಮೊದ್ಲ ಕಂಡೀಷನ್ ಏನು? ನಾವಲ್ಲಿ ಇರಬಾರ್ದು. ಅಮ್ಮನ ಸಾಕ್ಷಾತ್ಕಾರ ಆಗ್ಬೇಕು ಅಂದ್ರೆ ಮಗು ಮಡಿಲಲ್ಲಿ ಇರಬಾರ್ದು. ಮಡಿಲಲ್ಲಿ ಇದ್ದು ಬಿಟ್ರೆ ಆಗಲ್ಲ, ಅಮ್ಮನ ಗಮನ ಮಗುವಿನ ಕಡೆ ಹೋಗ್ಬಿಡ್ತದೆ ಕಡೆ ಹೋಗುತ್ತೆ. ಹೌದು ಅಲ್ವಾ? ಅಮ್ಮ ಮಾತ್ರ ಇದ್ರೇನಾಗ್ತದೆ? ಅಮ್ಮನ ಸಂಪೂರ್ಣವಾಗಿ ಪ್ರೀತಿ ಬೇರೆಯವರಿಗೆ ಸಿಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಮಕ್ಕಳೇ ಈಗ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಏನಾಗಿರ್ಬೇಕು? ಭಗವಂತ ಇರಬೇಕು. ಆ ಸಮಯದಲ್ಲಿ ಆ ಕ್ಷಣವನ್ನ, ಆ ಸಮಯವನ್ನ ನೀವು ಬಾಬನಿಗೆ ಕೊಡ್ತಾ ಹೋದಾಗ ನಿಮಗೆ ವೈಯಕ್ತಿಕವಾಗಿ ಯಾವ ಖಜಾನೆ ಕಡಿಮೆತನೂ ಆಗೋದಿಲ್ಲ. ಆದರೆ ಬೇರೆಯವರಿಗೆ ಮಾತ್ರ ಪ್ರತಿ ಕ್ಷಣದಲ್ಲಿ ಅಲೌಕಿಕತೆಯ, ಶಾಂತಿಯ, ಸುಖದ, ಆನಂದದ, ಪ್ರೀತಿಯ, ಸಮಸ್ಯೆಯ ಪರಿಹಾರದ ರೂಪದಲ್ಲಿ ನಿಮ್ಮ ಮಾತು ವರದಾನದ ರೂಪದಲ್ಲಿ ಅವರಿಗೆ ಏನಾಗತ್ತೆ? ಸಹಯೋಗವನ್ನು ಕೊಡ್ತಾ ಇರ್ತದೆ. ಈ ರೀತಿ ಇನ್ನ ಮೇಲೆ ನೀವು ಸೇವೆಯನ್ನ ಮಾಡಬೇಕು ಅಂತ ಈ ಮುರಳಿ ಮೂಲಕ ನಮ್ಗೇನ್ ಮಾಡ್ತಿದಾರೆ ಬಾಬಾ? ರಾಕೇಶ್ ಅನ್ನೋರು ತುಂಬಾ ಖುಷಿ ಆಗ್ಬಿಡ್ತು. ಅಣ್ಣವ್ರೆ ಥ್ಯಾಂಕ್ ಯು. ಏನ್ ಹೇಳಿ? ಯಾಕೆ ಹೇಳಿ? ಇನ್ನೇನು ಅಮೃತ ವೇಳೆಯಲ್ಲಿ ಯೋಗ ಕೂತ್ಕೊಳ್ಬೇಕಂತೇನಿಲ್ಲ, ನುಮಾ ಶಾಮದಲ್ಲಿ ಕೂತ್ಕೊಳ್ಬೇಕಂತೇನಿಲ್ಲ. ಸದಾ ಕಾಲ ನಾವೆಲ್ಲಿದ್ರೂ ಕೂಡ ಏನ್ ಮಾಡ್ತಿದೀವಿ? ಚಲನ್ ಮತ್ತು ಚೆಹರೆಯಿಂದ ಸದಾ ಸಂಪನ್ನರಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ದಿಂಬಿಟ್ಕೊಂಡು ಏನ್ ಮಾಡ್ತಿದೀವಿ? ರಾತ್ರಿ ಹಗಲು ಸ್ವಪ್ನದಲ್ಲೂ ಕೂಡ ನಿರಂತರವಾಗಿ ಸೇವೆಯನ್ನ ಮಾಡ್ತಿದೀವಿ. ಅಮೃತ ವೇಳೆ ಯೋಗ ಅಂತ ಸಪರೇಟ್ ಇಲ್ಲ,
ಟ್ರಾಫಿಕ್ ಕಂಟ್ರೋಲ್ ಅಂತ ಸಪರೇಟ್ ಇಲ್ಲ. ನಾವೇನಾಗ್ಬಿಟ್ಟಿದೀವಿ, ಸಂಪನ್ನರ ಮಾಡು. ಅಳತಿ ಮಾಡೋದು ಸರಿನೋ ತಪ್ಪೋ? ತಪ್ಪು. ಹೇಳ್ತಾರೆ ಅಲ್ಲಿ ಮಾಡ್ಬೇಕು, ಅಮೃತ ವೇಳೆ ತುಂಬಿಸ್ಕೊಳ್ಬೇಕು. ಹೌದು ಉಮಾಶಾಮ ಯೋಗದಲ್ಲಿ ಬಂದ್ಬಿಟ್ಟು 6 ದಿನ ಮಾಡಿರೋ ಗಲೀಜೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಹೌದು ತಾನೆ? ಹೌದು. ಅದೆಲ್ಲ ಮಾಡಿಲ್ಲ ಅಂತಂದ್ರೆ ಈ ರೀತಿ ಸಂಪನ್ನರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ಅಂದ್ರೆ ಒಂದ್ ಕಡೆ ಕೂತ್ಕೊಂಡು ಕೂಡ ನಾವು ಸಾಧನೆ ಮಾಡಬೇಕು. ನಡೆದಾಡ್ತಾ ಓಡಾಡ್ತಾ ಬೇರೆ ಕರ್ಮ ಮಾಡ್ತಾ ಇರಬೇಕಾದ್ರೂ ಕೂಡ ಈ ಸಾಧನೆಯನ್ನ ನಾವು ಮಾಡ್ತಾರೆ. ಆದ್ಮೇಲೆ ನೀವು ಸೂಕ್ಷ್ಮವಾಗಿ ಗಮನ ಕೊಟ್ಟಾಗ ಬಾಬಾನ ಮುರುಳಿ ಹೆಂಗ್ ಕಂಟಿನ್ಯೂ ಆಗ್ತಾ ಇದೆ ಅಲ್ಲ, ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಏನಾಗ್ತಾ ಇದೆ, ಹೋಗ್ತಾ ಇದೆ ನೆಕ್ಸ್ಟ್ ಲೆವೆಲ್ ಸೇವೆಯ ಬಗ್ಗೆ ಅಲ್ವಾ. ಆದ್ರೆ ಈ ಮೂಲ ತತ್ವವನ್ನ ನಾವೇನ್ ಮಾಡೋದಿಲ್ಲ, ಅರ್ಥ ಮಾಡ್ಕೊಳ್ದೇನೆ ನಮ್ಮ ಓಲ್ಡ್ ಸ್ಟೈಲ್ ಅಲ್ಲೇ ನಾವೇನ್ ಮಾಡ್ತಾ ಹೋಗ್ತೀವಿ, ಪುರುಷಾರ್ಥ ಮಾಡ್ತಾ ಹೋಗ್ತೀವಿ. ಯಾವ ರೀತಿ 7 days ಕೋರ್ಸ್ ಕೊಡು, ಪಾಂಪ್ಲೆಟ್ಸ್ ಕೊಡು, ಜ್ಞಾನ ಹೇಳು, ಇದೆಲ್ಲ ಏನಾಗ್ಬಿಡ್ತೀವಿ, ಮಗ್ನರಾಗ್ಬಿಡ್ತೀವಿ. ಇಲ್ಲಿ ಬಾಬಾ ಯಾವ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದಾರೆ, ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ. ಯಾಕೆ ಇದನ್ನು ಮಾಡೋದು ಇಲ್ಲ ಅಂದ್ರೆ ಮೊದಲು ಇದು ನಮ್ಗೆ ಅರ್ಥನೇ ಆಗಿರೋದಿಲ್ಲ. ಯಾಕಂದ್ರೆ ಈ ಸಾಧನೆಯನ್ನು ನಾವು ಮಾಡಿದ್ರೆ ತಾನೇ ಗೊತ್ತಾಗತ್ತೆ ಏನು ಅಂತ ಹೇಳ್ಬಿಟ್ಟು. ಈಗ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಮುಂದಿನ ಸ್ಟೇಜಿಗೆ ಹೋಗ್ಬೇಕೋ ಬೇಡವೋ? ಯಾವ ಲೆವೆಲ್ ಅಲ್ಲಿ ಸ್ಟೇಜ್ ಇದೆ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ವರ್ತಮಾನದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಸಂಕಲ್ಪಗಳೇನಿದಾವೆ, ಹೆಂಗಿರ್ತದೆ ಅಂತ ಬಾಬಾ ನೀನ್ ಏನ್ ಬೇಕಾದ್ರೂ ಹೇಳು, ನನ್ನ ಬಗ್ಗೆನೇ ನಾವು ಯೋಚನೆ ಮಾಡೋದು. ಏನ್ ಮಾಡೋದು, ಇಷ್ಟೆಲ್ಲ ಮುರಳಿ ಕೇಳಿದ್ಮೇಲೆ ಮುರಳಿ ಚೆನ್ನಾಗಿತ್ತು ಬಾಬಾ, ಮುಂದಿನ ವಾರ ಫಂಕ್ಷನ್ ಇದೆ, 3 ದಿನ ಇದೆ, ಜಾತ್ರೆ ಇದೆ, ಅಲ್ಲಿ ನಾವು ಟೆಂಟ್ ಹಾಕ್ತಾ ಇದ್ದೀವಿ, ಅಲ್ಲೇನ್ ಬೇಕು ಕೋರ್ಸ್ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದಕ್ಕೆ ಎಲ್ಲೆಲ್ಲೆಲ್ಲ ಒಳ್ಳೆ ಆತ್ಮಗಳ ಬರಲಿ, ಏನೋ ಪ್ರಶ್ನೆಗಳು ಕೇಳದೆ ಇರ್ಲಿ. ಅದೇನರ್ಥ? ಬಾಬಾ ಹೇಳೋದಕ್ಕೂ ನಮ್ಗೂ ಯಾವ ಸಂಬಂಧವೂ ಇಲ್ಲ. ನಮ್ ಪ್ಲಾನೇ ನಮ್ ನಡೀತಾ ಅಲ್ವಾ. ಈಗಿನ ದಿನಗಳಂತೂ ಮಕ್ಕಳು ನಮ್ ಬಾಬನ ಮನೆಯಲ್ಲಿ ಅಣ್ಣಂದಿರು ಅಕ್ಕಂದಿರು ಯಾವ್ದು ಕೇಳ್ತಿದ್ದಾರೆ, ಕಷ್ಟಪಟ್ಟು ಮಗನ ಎಕ್ಸಾಮ್ ಅಂತೂ ಆಯ್ತು, ರಿಸಲ್ಟ್ಸ್ ಬರ್ತಾ ಇದೆ ಬಾಬಾ, ಚೆನ್ನಾಗಿ ರಿಸಲ್ಟ್ ಕೊಡು, ರಿಸಲ್ಟ್ ಕೊಡು, ರಿಸಲ್ಟ್ ಕೊಡು, ರಿಸಲ್ಟ್ ಕೊಡು. ಎಲ್ಲಿವರೆಗೆ? ಆಮೇಲೆ ಕೆಲಸ ಕೊಡ್ಸು, ಕಾಲೇಜ್ ಕೊಡ್ಸು, ರಿಸಲ್ಟ್ ಬಂದ್ರು ಕಾಲೇಜ್ ಸಿಕ್ಕಿದ ಮೇಲೆ ಕೆಲ್ಸ ಈ ಕಾಲೇಜ್ ಹೋದ ತಕ್ಷಣ ಎಜುಕೇಶನ್ ಮುಗ್ದು ಬಿಡ್ತದ? ನನ್ ಮಗು ಓದೋದೇ ಇಲ್ಲ, ಮನೆ ಮೊಬೈಲ್ ಹಿಡ್ಕೊಂಡೇ ಕುಂತಿರ್ತಾನೆ, ಅವ್ನ್ ಚೆನ್ನಾಗಿ ಓದ್ಲಿ. ಮತ್ ವಿಶ್ವ ಕಲ್ಯಾಣ ಯಾವಾಗ ನಿಮ್ದು? ಎಕ್ಸಾಮ್ ಅಂತ ಆಯ್ತು, SSLC ಅಂತ ಆಯ್ತು, ರಿಸಲ್ಟ್ಸ್ ಅಂತ ಆಯ್ತು, ಕಾಲೇಜ್ ಅಂತ ಆಯ್ತು, ಓದೋದಂತ ಆಯ್ತು. ಮತ್ತೆ ನಿಮ್ದು ಮುರ್ಲಿಗೂ ನಿಮ್ಗೆ ಏನ್ ಸಂಬಂಧ ಇದೆ? ನಿಮ್ದೇ ನೀವ್ ಹಿಡ್ಕೊಂಡು ಹೋಗಿದ್ದೀರಾ ಹೊರತು ಬಾಬಾ ಹೇಳಿದನು ಕಿವಿಗೆ ಮತ್ತೆ ನಿಮ್ಗೆ ಶಾಂತವಾಗಿರ್ಬೇಕು, ಖುಷಿಯಿಂದ ಇರ್ಬೇಕು, ನೆಮ್ಮದಿಯಿಂದ ಇರ್ಬೇಕು, ಸಂಗಮ ಬೇಕು. ವಜ್ರ ಸಿಗ್ಬೋದು, ಎಲ್ಲಿಂದ ಸಿಗ್ತದೆ ವಜ್ರ? ಸೇವೆ ಮಾಡಿದ್ರೆ ತಾನೇ ಸಿಗ್ತದೆ. ಇಲ್ಲಪ್ಪ ಅಣ್ಣೋರೇ, ನಾನು ಒಂದಿನೂ ಅಮೃತ ವೇಳೆ ಮಿಸ್ ಮಾಡಲ್ಲ, ಒಂದಿನೂ ಮುರಳಿ ಮಿಸ್ ಮಾಡಲ್ಲ. ಆದ್ರೆ ಒಳಗಡೆ ಮನಸ್ಸೇನು ಮಾಡ್ತಿದೆ, ಹೇಳ್ತಾರೆ ಶಿವಬಾಬನ್ಗಿಂತ ಮಗ ಮೊಮ್ಮಗನೇ ಇದ್ದಾರಲ್ಲಿ, ಅವ್ರ ಕಲ್ಯಾಣ ನಡೀತಾ ಇದೆ ಹೊರತು ವಿಶ್ವ ಕಲ್ಯಾಣ ಕೈ ಎತ್ತೋದು ಯಾವ್ದಲ್ಲಿ, ಮತ್ತೆ ಕೇಳೋದು ಯಾವ್ದಲ್ಲಿ ಅಲ್ವಾ. ಬಾಬಾ ಏನ್ ಹೇಳಿದ್ರು ಕೂಡ ಅದಕ್ಕೂ ನಮ್ಗೂ ಯಾವ ಸಂಬಂಧವೂ ಇಲ್ಲ. ಅವಾಗ ಏನ್ ಮಾಡೋದು, ಗೊಳೋ ಅಂತ ಏನ್ ಮಾಡ್ಬಿಡೋದು, ಯಾರೆದುರುಗಡೆಗೆ ನಾನು ಎಷ್ಟು ಮಾಡಿದ್ರು ಕೂಡ ಬಾಬಾ ನನ್ನ ಮಾತನ್ನ ಹೇಳೋದಿಲ್ಲ. ಬಾಬಾ ಯಾವಾಗ ಕೇಳ್ತಾರೆ? ಅವ್ರು ಹೇಳ್ದಂಗ ನಾವು ಕೇಳ್ದಾಗ. ನಾನ್ ಹೇಳ್ದಾಗ ನೀನ್ ಕೇಳು, ನೀನ್ ಹೇಳ್ದಾಗ ನಾನು ಕೇಳ್ತೇನೆ ಅಷ್ಟೇ. ಏನ್ ಹೇಳಿ? ಅವ್ರು ಹೇಳ್ದಂಗ ನಾವ್ ಕೇಳ್ಬೇಕು, ನಾವ್ ಹೇಳ್ದಂಗ ಅವ್ರು ಕೇಳ್ತಾರೆ. ಒಂದೇನು ಗೊತ್ತಾ, ನೀವೇನು ಮಾಡೋದು ಬೇಡ, ಬಾಬನಿಗೆ ಜಗವನ್ನ ಕೊಟ್ಬಿಟ್ಟು ಉಳಿದಿದ್ದೆಲ್ಲ ಯಾರು ಮಾಡ್ತಿರ್ತಾರೆ? ಬಾಬಾನೇ. ಒಂದು ಮಗು ತಾಯಿಯ ಮಡಿಲಲ್ಲಿ ಹೋಗಿ ಕುತ್ಕೊಂಡಾಗ ಅದೇನಾದ್ರು ಕೇಳತ್ತಾ? ಇಲ್ಲ. ಟೈಮಿಗೆ ಸರಿಯಾಗಿ ಏಳಿಸೋದು, ಟೈಮಿಗೆ ಸರಿಯಾಗಿ ಮಲಗಿಸೋದು, ಸ್ನಾನ ಮಾಡೋದು, ಬಟ್ಟೆ ಹಾಕೋದು, ಊಟ ತಿಂಡಿ ಮಾಡೋದು ಎಲ್ಲ ಯಾರ ಕೆಲಸ? ಆ ಮಗು ಗೋಬಿ ಮುಂಚೂರಿ ಯಾವಾಗ ಕೇಳ್ತದೆ? ಫ್ರೆಂಡ್ಸ್ ಜೊತೆಗೆ ಆವಾಗ ಇರ್ತದೋ, ಹೋಟೆಲ್ ತಿನ್ಕೊಂಡು ಬರ್ತಾ ಇರ್ತದೋ, ದೂರದಲ್ಲಿ ಇರ್ತದೋ, ಫ್ರೆಂಡ್ಸ್ ಇದೆ ಸಹವಾಸ ಮಾಡ್ತೋ, ಅವಾಗ ಸ್ಕೂಲ್ ಮುಗಿದ್ಮೇಲೆ ಸೀದಾ ಮನೆಗೆ ಬಂದ್ಬಿಟ್ಟು ಅಮ್ಮ ಕೊಟ್ಟಿರೋ ತಿಂಡಿ ತಿಂದು ಸಮಸ್ಯೆ ಬರ್ತಿರ್ಲಿಲ್ಲ. ಲೇಟ್ ಆಗಿ ಬಂದ್ಬಿಟ್ಟು ಕ್ಯಾಂಟೀನಿಗೆ ಹೋಗಿ ತಿಂಡಿ ತಿಂದು ನಾಲ್ಗೆ ರುಚಿ ನೋಡಿ ಅವಾಗ ಗಮನತೆ ಏನಿರ್ತದೆ? ಹಾಗೆ ನಾವೇನ್ ಮಾಡ್ತೀವಿ, ಊರ್ ಸುತ್ತಾ ಇದೀವಿ, ಮನಸ್ಸದ ಇಂದ್ರಿಯ ಸುಖಕ್ಕೆ ಏನ್ ಮಾಡ್ತಾ ಇದೀವಿ? ಬಳಸ್ಕೊಳ್ತಾ ಇದೀವಿ. ಅದಕ್ಕಾಗಿ ಈಶ್ವರಿಯ ಸುಖದ ಅನುಭವ ನಮಗೆ ಆಗ್ತಾ. ಈಗ ನಾವು ಮಾಡ್ಬೇಕು, ಬೇರೆಯವ್ರಿಗೆ ಮಾಡಿಸ್ಬೇಕು.
ಫಸ್ಟ್ ನಾವು ಮಾಡಿ ಮಾಡ್ಬೇಕು. ಹಾ ಫಸ್ಟ್ ನಾವು ಮಾಡಿ ಆಮೇಲೆ ಮಾಡಿಸ್ಬೇಕು. ಬೇರೆಯವರಿಗೆ ಮಾಡಿಸಲಿಕ್ಕೆ ನಿಮಿತ್ತರಾದಾಗ ಸಿಗುವಂತ ಸುಖ ಇದೆಯಲ್ಲ, ನೀವು ಮಾಡಿದಾಗ ಸಿಗೋದಿಲ್ಲ. ನೀವು ಅಡಿಗೆ ಮಾಡ್ಬಿಟ್ಟು ನೀವೇ ತಿಂದ್ರೆ ಹೆಂಗಿರ್ತದೆ, ಅಡಿಗೆ ಮಾಡಿದ್ರೆ ಬೇರೆಯವ್ರಿಗೆ ತಿನ್ಸಿದ್ರೆ ಹೆಂಗಿರ್ತದೆ? ಬೇರೆಯವ್ರ ತಿನ್ಸ್ದಾಗೆ ಗೊತ್ತಾಗ್ತದೆ. ಹೌದು. ರಾಕೇಶ್ ಅಣ್ಣ, ಅವ್ರು ಅಡಿಗೆ ಚೆನ್ನಾಗಿ ಮಾಡ್ಬಿಟ್ಟು ನೀವು ತಿನ್ನೋದು ಹೆಂಗಿರ್ತದೆ, ಬೇರೆಯವ್ರಿಗೆಲ್ಲ ಊಟಕ್ಕೆ ಬಡಿಸಿದ್ರೆ ಆ ಊಟ ಬಡಿಸೋ ಟೈಮಲ್ಲಿ ಆ ಸ್ಮೆಲ್ ಇರ್ತದಲ್ಲ, ಸ್ಮೆಲ್ಲಿಂದ ನಿಮ್ಗೆ ಹೊಟ್ಟೆ ಏನಾಗಿರ್ತದೆ, ತುಂಬೋಗಿರ್ತದೆ. ಮತ್ತೆ ತಿನ್ಬೇಕು ಅಂತ ಏನಾಗೋದಿಲ್ಲ. ಅನ್ಸೋದಿಲ್ಲ. ಈಗ ಹೇಳಿ, ಮೊದ್ಲು ಮಾಡ್ಬಿಟ್ಟು ನಾನು ಹೊಟ್ಟೆ ತುಂಬಾ ತಿನ್ಬೇಕೋ ಅಥವಾ ಬೇರೆಯವ್ರು ತಿನ್ಸ್ಬೇಕೋ? ಬೇರೆಯವ್ರ ತಿನ್ಬೇಕು. ಓಕೆನಾ? ಬೇರೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ.